ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ಡೇಟ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಟೈಟಲಲ್ಲಿ. ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಒಂದು ಎನರ್ಜಿ ಹೆಂಗಿರುತ್ತೆ ಓವರ್ ಆಲ್ ಲೈಫ್ಗೆ ಅಂತ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಇಮೇಜಸ್ ನೋಡ್ಬಿಟ್ಟು ಚೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇಮೇಜಸ್ ಕಷ್ಟ ಆಗ್ತಾ ಇದೆ ಚೂಸ್ ಮಾಡೋದಕ್ಕೆ ಅನ್ಸುತ್ತೆ, ನೋ ವರೀಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಝೋಡಿಯಾಕ್ ಸೈನ್ಸ್, ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಆಪ್ಷನ್ಸ್ ಅಲ್ಲಿ ಹೋಗ್ಬೋದು. ಓಕೆ, ನಿಮ್ಮ ಆಪ್ಷನ್ಸ್ ಅಲ್ಲಿ ಸಿಗ್ತೀನಿ. ಬಾಯ್. ಹಲೋ, ಗ್ರೂಪ್ 1 ಯಾರಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನಾಗ್ತಿದೆ ನಿಮ್ಮ ಲೈಫಲ್ಲಿ. ಬರೀ ಲವ್ ಅಂತ ಅಲ್ಲ, ಕರಿಯರ್ ನೋಡೋಣ, ಫಿನಾನ್ಸ್ ನೋಡೋಣ, ಓವರ್ ಆಲ್ ಎನರ್ಜಿನ ನಾವು ಕವರ್ ಅಪ್ ಮಾಡೋಣ. ರೈಟ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಏನಾಗ್ತಾ ಇದೆ ಗ್ರೂಪ್ 1. ನನ್ನ ಕ್ಯಾಮ್ರಾ ತುಂಬ ಶೇಕ್ ಆಗ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ನಾನು ಲಿಟ್ರಲಿ ಓಕೆ, ದೇರ್ ಈಸ್ ಫೇರ್ ಮ್ಯಾನ್. ಓಕೆ, ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅ ಮ್ಯಾನ್ ವಿತ್ ಬ್ಲಾಂಡ್, ಗ್ರೇ ಆರ್ ವೈಟ್ ಹೇರ್. ಇದೆಲ್ಲದಕ್ಕಿಂತ ಜಾಸ್ತಿಯಾಗಿ ಪ್ರಾಬಬ್ಲಿ ಇದು ಯಾರನ್ನ ನೀವು ಡೀಲ್ ಮಾಡ್ತಾ ಇದ್ದೀರಾ. ಓಕೆ, ಗ್ರೂಪ್ 1 ಕರೆಂಟ್ ಸಿಚುವೇಶನ್ ಅಲ್ಲಿ ಈ ಪರ್ಸನ್ ನೋಡಕ್ ಸ್ವಲ್ಪ ಫೇರ್, ಬೆಳ್ಳಗಿದ್ದಾರೆ, ಅಥವಾ ಇವ್ರ ಕೂದಲು ಬೆಳ್ಳಗಾಗಿದೆ, ಗ್ರೇ ಹೇರ್ ಅಂತ ಮೆನ್ಷನ್ ಆಗಿದೆ, ವೈಟ್ ಹೇರ್ ಕೂಡ ಇರ್ಬೋದು. ಇವ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ನಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಯಾರೆಲ್ಲ ವುಮೆನ್ಸ್, ಹುಡುಗಿರು ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ರಾಬಬ್ಲಿ ಯಾರನ್ನೂ ನೀವು ಮೀಟ್ ಆಗಿದ್ದೀರಾ, ಪ್ರಾಬಬ್ಲಿ ಯಾರು ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಈ ಪರ್ಸನ್ ಮೇಲೆ ಡೈವರ್ಟ್ ಆಗಿದೆ, ಅಥವಾ ಈ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ, ಅಥವಾ ಈ ಪರ್ಸನ್ ನಿಮ್ ಲೈಫಲ್ಲಿ ಒಂಥರ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಟ್ ದಿಸ್ ಮೂಮೆಂಟ್, ಈ ಒಂದು ಡೇಸಿಗೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಹುಡುಗರು ನೋಡ್ತಾ ಇದ್ದೀರಾ, ದಿಸ್ ಈಸ್ ಯು. ಇಟ್ ಲುಕ್ಸ್ ಲೈಕ್ ತುಂಬಾ ಜನರದು ಐಸ್ ಅಟ್ರಾಕ್ಷನ್ ನಿಮ್ಮೇಲ್ ಬಂದಿದೆ ಅಂತಾನೆ ಹೇಳ್ಬೋದು. ಅಥವಾ ನಿಮ್ ಲೈಫಲ್ಲೂ ಯಾವ್ದೋ ಒಂದು ಹುಡುಗನ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಾ, ಅದು ಕರಿಯರೇ ಆಗಿರ್ಬೋದು. ಸೊ ಈ ಪರ್ಸನ್ ಬಗ್ಗೆ ಏನೋ ಇಲ್ಲಿ ನಮಗೆ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಇಟ್ಸ್ ಮೋರ್ ಲೈಕ್ ಯಾರೆಲ್ಲ ಹುಡುಗರು ನೋಡ್ತಾ ಇದ್ದೀರಾ, ಬಿ ಕೇರ್ಫುಲ್. ತುಂಬಾ ಜನರದ್ದು ಕಣ್ಣು ನಿಮ್ ಮೇಲಿದೆ, ಅಥವಾ ತುಂಬಾ ಜನರು ಫಾರ್ ಸಮ್ ಆರ್ ದಿ ಅದರ್ ರೀಸನ್ ನಿಮ್ನ ನೆನಪಿಸ್ಕೊಂತಾ ಇದ್ದಾರೆ, ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಇಂಟ್ರೆಸ್ಟಿಂಗ್. Oops. So there is a sun. So ಓಕೆ, ಇಲ್ಲಿ ಏನ್ ಮೆಸೇಜ್, ಹ್ಯಾಪಿನೆಸ್, ಅಂಡ್ ವೆಲ್ ಬೀಯಿಂಗ್ ಅಂದ್ರೆ ಐ ಡೋಂಟ್ ಥಿಂಕ್ ಒಂದು ವರ್ಸ್ಟ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ ಅಂತ ಐ ಡೋಂಟ್ ಥಿಂಕ್ ಸೊ. ಲುಕ್ಸ್ ಲೈಕ್ ಸಮ್ ಬ್ಯೂಟಿಫುಲ್ ಮೆಸೇಜ್ ಇಲ್ಲಿ ಬರ್ತಾ ಇದೆ ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ. ಎಸ್ಪೆಷಲಿ ಫ್ಯಾಮಿಲಿಲಿ ಹ್ಯಾಪಿನೆಸ್ ನೋಡ್ತಾ ಇದ್ದೀನಿ. ಫಿನಾನ್ಷಿಯಲಿ ಏನಾದ್ರೂ ಒಂದು ಬ್ರೇಕ್ ಡೌನ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಸಪೋರ್ಟ್ ಕೂಡ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಡಸಂಟ್ ಮ್ಯಾಟರ್, ಇಟ್ ಲುಕ್ಸ್ ಲೈಕ್ ಲೈಫ್ ನಿಮ್ ಸುತ್ತಾ ಇದೆ. ಇವಾಗ ಸನ್ ಹೆಂಗೆ ಹೇಳಿ, ಸೂರ್ಯ ಮಧ್ಯದಲ್ಲಿರುತ್ತೆ, ಸೆಂಟರ್ ಅಲ್ಲಿ ಇರುತ್ತೆ, ಲೈಕ್ ಸುತ್ತ ಚಂದ್ರ, ಐ ಮೀನ್ ಅರ್ತ್ ಎಲ್ಲ ಸುತ್ತ ಇರುತ್ತಲ್ವಾ. ಸೊ ದಟ್ ಈಸ್ ವಾಟ್ ಗೋಯಿಂಗ್ ಆನ್ ನಿಮ್ಮ ಒಂದು ಲೈಫ್ ಅಲ್ಲಿ. ಎಲ್ಲೋ ಒಂದ್ ಕಡೆ ನಿಮ್ ಸುತ್ತಮುತ್ತ ಸಪೋರ್ಟಿವ್ ಸಿಸ್ಟಮ್ ಏನ್ ಬೇಕಾದ್ ನಿಮ್ಮ ಹತ್ರ ಇದೆ. ನಿಮಗೆ ಯಾರೆಲ್ಲ ಗ್ರೋತಿಗೆ ಸಪೋರ್ಟ್ ಮಾಡ್ಬೇಕು ಅವ್ರ ಸುತ್ತಮುತ್ತ ಇದ್ದಾರೆ. ಐ ಥಿಂಕ್ ಈ ಫೇರ್ ಮ್ಯಾನ್ ಅಂಡ್ ಸನ್ ನೋಡಿದ್ರೆ ಎರಡು ಒನ್ ಥಿಂಗ್ ಕಾಮನ್ ಬರ್ತಿರೋದು ಬ್ರೈಟ್ನೆಸ್. ಎಲ್ಲೋ ಒಂದ್ ಕಡೆ ಬೇಕೋ ಬೇಡವೋ ಯು ಆರ್ ದ ಸೆಂಟರ್ ಆಫ್ ಅಟೆನ್ಷನ್ ಆಗೋಗ್ಬಿಟ್ಟಿದ್ದೀರಾ ಅನ್ಬೋದು. ತುಂಬಾ ಜನ ನಿಮ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾ ಇದ್ದಾರೆ, ತುಂಬಾ ಜನ ನಿಮ್ನ ಒಂದು ರೋಲ್ ಮಾಡೆಲ್ ತರ ತಗೊಂತಾ ಇದ್ದಾರೆ, ಅಂಡ್ ತುಂಬಾ ಜನ ನಿಮ್ಗೇನೋ ನೀವೇನ್ ಮಾಡ್ತಾ ಇದ್ದೀರಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ ಸುತ್ತಮುತ್ತ ಇರೋ ಜನ, ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ, ವೆರಿ ಹ್ಯಾಪಿ ಅಬೌಟ್ ಯು ಅಂತಾನೆ ನೋಡ್ತಾ ಇದ್ದೀನಿ.
ಓಕೆ, ಸೊ ಇಟ್ ಲುಕ್ಸ್ ಗುಡ್. ಎನರ್ಜಿ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ರೈಟ್ ಟೈಮ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಕೂಡ. ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಸ್ವಲ್ಪ ಈಗೋ ಕಡಿಮೆ ಮಾಡ್ಕೊಳ್ಳಿ. ಐ ನೋ ನೀವು ಶೈನ್ ಆಗ್ತಾ ಇದ್ದೀರಾ, ಐ ನೋ ಅಟೆನ್ಷನ್ ಎಲ್ಲ ನಿಮ್ಮ ಮೇಲೆ ಬರ್ತಾ ಇದೆ, ಐ ನೋ ಲೈಫ್ ಇಸ್ ವೆರಿ ಗುಡ್ ಇವಾಗ ನಿಮ್ಗೆ. ಬಟ್ ದಟ್ ಡಸಂಟ್ ಮೀನ್ ಈಗೋ ಜಾಸ್ತಿ ಮಾಡ್ಕೊಂಡು, ಕೊಬ್ಬು ಜಾಸ್ತಿ ಮಾಡ್ಕೊಂಡು, ಆಟಿಟ್ಯೂಡ್ ತೋರಿಸ್ಕೊಂಡು ಓಡಾಡ್ಬೇಕಂತ ಅಲ್ಲ. ಸೊ ಅದೊಂದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಜಾಸ್ತಿ ದುಡ್ಡಿದೆ, ಸೇವಿಂಗ್ಸ್ ಇದೆ ಅಂತ ಜಾಸ್ತಿ ಸ್ಪೆಂಡ್ ಮಾಡೋದಕ್ಕೂ ಹೋಗ್ಬೇಡಿ. ದಿಸ್ ಇಸ್ ಲೈಕ್ ಸನ್ ಏನ್ ಮಾಡುತ್ತೆ, ಬ್ರೈಟ್ನೆಸ್ ಕೊಡುತ್ತೆ. ಸನ್ ಜಾಸ್ತಿ ಆದ್ರೆ ಸುಟ್ಟು ಬಿಡುತ್ತೆ ಅಲ್ವಾ. ಸೊ ಬಿ ಕೇರ್ಫುಲ್ ಆ ತರ ಒಂದು ವಿಚಾರದಲ್ಲಿ. ಲೆಟ್ಸ್ ಸಿ, ಎರಡೆರಡು ಬಂತು. ಲೆಟ್ಸ್ ಸಿ ಏನ್ ಮೆಸೇಜ್ ಬರ್ತಾ ಇದೆ ನಿಮಗೆ ಇನ್ನು. ವಾಟ್ಸ್ ಗೋಯಿಂಗ್ ಆನ್ group 1? Any interesting message? Coins, money will be coming to you. That is what I told. Money wise ನಿಮಗೆ ವೆರಿ ಬ್ರೈಟ್ ಫ್ಯೂಚರ್ ಬರ್ತಾ ಇದೆ. ಏನೋ ಒಂದು ಬೆಟರ್ ಫ್ಯೂಚರ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ ಗ್ರೂಪ್ 1. ಅಂಡ್ ಏನಾದ್ರೂ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇದ್ರೆ, ಲೈಕ್ ಸ್ಟಾರ್ಟ್ಅಪ್ ಕಂಪನಿ ಆಗಿರಬಹುದು, ಏನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮಾಡೋದು ಆಗಿರ್ಬೋದು. ಐ ಥಿಂಕ್ ರೈಟ್ ಟೈಮ್. ಎಫರ್ಟ್ ಎಲ್ಲೂ ರಾಂಗ್ ಕಡೆ ಹೋಗಲ್ಲ, ಎಫರ್ಟ್ ರೈಟ್ ಕಡೆ ಹೋಗುತ್ತೆ ಅಂತಾನೆ ನೋಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್. ಇವಾಗ ಏನಾದ್ರು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ, ಇವಾಗ ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಫ್ರೆಂಡ್ಸ್ ಜೊತೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ, ಅಥವಾ ಏನೋ ಒಂದು ಲೈಕ್ ಸ್ಟ್ಯಾಂಡಪ್ ಕಾಮಿಡಿಯನ್, ಎಲ್ಲಿ ನೀವು ಕಮ್ಯುನಿಕೇಶನ್ ಯೂಸ್ ಮಾಡಿಕೊಂಡು ಸಿಂಗಿಂಗ್ ಸ್ಟಾರ್ಟ್ ಮಾಡೋದು, ಅಥವಾ ಏನೋ ಒಂದು ಎಫರ್ಟ್ ಹಾಕ್ಬಿಟ್ಟು ನಾನು ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಐ ಥಿಂಕ್ ಬೆಸ್ಟ್ ಟೈಮ್. ಇವಾಗ ಟ್ರಾವೆಲ್ ವ್ಲಾಗರ್ಸ್ ಎಸ್ಪೆಷಲಿ, ಐ ಡೋಂಟ್ ನೋ, ಸನ್ ಬಂದಿರೋದ್ರಿಂದ ಟ್ರಾವೆಲಿಂಗ್ ಕೂಡ ಆಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಇಂದ ನೀವು ದುಡ್ಡು ಮಾಡೋದು, ಆ ಥರ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ ಗ್ರೂಪ್ 1. ಓಕೆ, ಬ್ಯೂಟಿಫುಲ್. ಲೆಟ್ಸ್ ಸಿ. ಇವಾಗ ಏನ್ ಗೊತ್ತಾ, ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ಥರ ಒಂದು ಸಿಚುವೇಶನ್ ಗ್ರೂಪ್ 1 ನಿಮಗೆ. ದೇರ್ ಈಸ್ ವಾಲ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎಸ್ಪೆಷಲಿ ಮನೆ, ಹೋಮ್ ಎನ್ವಿರಾನ್ಮೆಂಟ್ ಅಂತ ಬಂದ್ರೆ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಪ್ರಾಬಬ್ಲಿ ಆಲ್ರೆಡಿ. ಆಗ್ತಿಲ್ಲ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಮೆಸೇಜ್ ಫ್ರಮ್ ಫ್ಯೂಚರ್. ಎಸ್ಪೆಷಲಿ ಈ ಒಂದಷ್ಟು ಡೇಸ್ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಬಿಟ್ ಕೇರ್ಫುಲ್ ಆಗಿರಿ. ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಅಂತ ಬಂದ್ರೆ, ಎಸ್ಪೆಷಲಿ ನಿಮ್ಮ ಮನೆ ಅಂತ ಬಂದ್ರೆ, ಇವಾಗ ಒಂದೇ ಮನೇಲಿ ಇರ್ತೀರಾ, ಒಂದೇ ಸಿಟಿ ಅಂತ ಅಲ್ಲ, ಒಂದೇ ಮನೇಲಿ ಇರ್ತೀರಾ ಅಲ್ವಾ, ನಿಮಗೇನ್ ಬರ್ತಾ ಇದೆ, ಪ್ರಾಬಬ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಇವಾಗ ವಾಲ್ ಅಂದ್ರೆ ಹೆಂಗ್ ಗೊತ್ತಾ, ಇವಾಗ ಏನೋ ಮಧ್ಯದಲ್ಲಿ ವಾಲ್ ಕಟ್ಕೊಂಡಂಗೆ ಯಾರು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಲೈಕ್ ನೀವು ಡೋರ್ ಹಾಕ್ಬಿಡ್ತೀರಾ, ದಟ್ ಡೋರ್ ಇಟ್ ಸೆಲ್ಫ್ ಇಸ್ ದ ವಾಲ್. ಹೆಂಗೆ ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಡುತ್ತೆ. ನೌ ದಟ್ ಯು ವಿಲ್ ಥಿಂಕ್ ಟು ಅವ್ರ ಜೊತೆ ಮಾತಾಡೋದು ನಿಲ್ಲಿಸ್ಬಿಡೋಣ, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಈವನ್ ದೋ ಫಿನಾನ್ಷಿಯಲಿ ಚೆನ್ನಾಗಿ ಆಗ್ತಾ ಇದ್ರು, ಬಿಸ್ನೆಸ್ ಅಲ್ಲೂ ಯು ಆರ್ ಡೂಯಿಂಗ್ ಓಕೆ, ಅಥವಾ ಏನೋ ಒಂದು ಸ್ಟಾರ್ಟ್ಅಪ್ ಕೂಡ ಮಾಡ್ತಾ ಇದ್ರು ಅದಕ್ಕೆ ಚೆನ್ನಾಗಿ ರಿಸಲ್ಟ್ಸ್ ಬಂದ್ರೆ, ಬಟ್ ಕಂಫರ್ಟ್ ಝೋನ್ ಅಂತ ಬಂದ್ರೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಿ ಕೇರ್ಫುಲ್. ಮುಂಚೆನೆ ಹೇಳ್ದೆ, ಈಗೋ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಏನಾದ್ರೂ ಮಾತಾಡೋಷ್ಟೊತ್ತಿಗೂ ಕೂಡ ಮಾತಾಡ್ಬಿಡ್ತೀರಾ, ಬಟ್ ಅದು ಬೇರೆಯವ್ರಿಗೆ ಹೆಂಗ್ ಅದು ಹರ್ಟ್ ಆಯ್ತಾ ಇಲ್ವಾ, ಸೊ ಯು ಹ್ಯಾವ್ ಟು ಬಿ ಬಿಟ್ ಸೆನ್ಸಿಟಿವ್ ಈ ಒಂದು ಟೈಮಲ್ಲಿ ಅಂತಾನೆ ಹೇಳ್ತಾ ಇದ್ದೀನಿ ಗ್ರೂಪ್ 1. ಯಾರ ಜೊತೆ ಕ್ಲೋಸ್ ಪೀಪಲ್ ಜೊತೆ, ನಿಮ್ಮ ಮನೆಯವ್ರ ಜೊತೆ ಸಮ್ ಅನ್ವಾಂಟೆಡ್ ಸಿಚುವೇಶನ್ಸ್ ಕ್ರಿಯೇಟ್ ಆಗಬಹುದು. ಸೊ ಬಿ ಕೇರ್ಫುಲ್. ಓಕೆ, ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಇಂಪಾರ್ಟೆಂಟ್. ಲುಕ್ ಎಟ್ ದಿಸ್, ಕಲರ್ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ನಿಮ್ಮ ಲೈಫ್ ಸಿಚುವೇಶನ್ಗೆ. ಲೆಟ್ಸ್ ಸಿ ಗ್ರೂಪ್ 1. There is page of wands. There is someone new coming.
ಈ ಪರ್ಸನ್ ಝೋಡಿಯಾಕ್ ಸೈನ್ ಪ್ರಾಬಬ್ಲಿ ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್. ಓಕೆ, ದಿಸ್ ಈಸ್ ಮೆಸೆಂಜರ್ ಕಾರ್ಡ್ ಮೇನ್ಲಿ. ಸೊ ಈ ಪರ್ಸನ್ ಮೀಟ್ ಆಗ್ತೀರಾ ಅಂತ ಅಲ್ಲ, ಇಟ್ಸ್ ಮೋರ್ ಲೈಕ್ ಒಂದು ಹೊಸ ಎನರ್ಜಿ ನಿಮ್ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಲೆಟ್ ಮೀ ಕೀಪ್ ಇಟ್ ಹಿಯರ್. ಒಂದು ಹೊಸ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 1, ಇಟ್ಸ್ ಮೋರ್ ಲೈಕ್ ಇಂಟ್ರೆಸ್ಟ್ ಅಂತಾನೆ ಹೇಳ್ಬೋದು. ಪ್ಯಾಷನೇಟ್ ಆಗ್ಬಿಟ್ಟು ಈ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗೋದು, ಮಾತಾಡಕ್ ಶುರು ಮಾಡೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ. ಮೆಸೇಜ್ ಸ್ಟಾರ್ಟ್ ಮಾಡೋದು ನೋಡ್ತಾ ಇದ್ದೀನಿ. ದಟ್ ಈಸ್ ದ ಮೇನ್ ಥಿಂಗ್. ಪ್ರಾಬ್ಲಿ ನಾನು ಮುಂಚೆನೆ ಹೇಳಿದೆ ಇಲ್ಲಿ, ರೀಸೆಂಟಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ, ಪ್ಯಾಷನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀರಾ, ಏನೋ ಒಂದು ಐಡಿಯಾ ಬರುತ್ತೆ, ಆ ಐಡಿಯಾ ಮೇಲೆ ವರ್ಕ್ ಮಾಡಕ್ ಶುರು ಮಾಡ್ತೀರಾ. ಪ್ರಾಬಬ್ಲಿ ದಟ್ ಈಸ್ ಹೌ ಈ ಪರ್ಸನ್ ನೀವು ಮೀಟ್ ಆಗ್ತೀರಾ. ಬಿಕಾಸ್ ಇಲ್ಲೂ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಸಿಚುವೇಶನ್ ಬರ್ತಾ ಇದೆ. ಮೇ ಬಿ ಅದ್ರ ಥ್ರೂ ಈ ಪರ್ಸನ್ ನೀವು ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ನಾಟ್ ರಿಯಲಿ ರೊಮ್ಯಾನ್ಸ್ ಅಂತ ನಾನು ನೋಡ್ತಾ ಇಲ್ಲ, ಲವ್ ಇಂಟ್ರೆಸ್ಟ್ ಅಂತ ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಏನೋ ಒಂದು ಡಿಸಿಷನ್ ತಗೊಂತೀರಾ, ಏನೋ ಒಂದು ಕ್ರಿಯೇಟಿವ್ ಆಗಿ ಐಡಿಯಾ ಬರುತ್ತೆ, ಸ್ಟಾರ್ಟ್ ಮಾಡ್ತೀರಾ. ಬಟ್ ಆ ಐಡಿಯಾ ಥ್ರೂ ನೀವು ಹೊಸ ಜನರನ್ನ ಕೂಡ ಮೀಟ್ ಆಗ್ತೀರಾ. ಹೊಸ ಕ್ರಿಯೇಟಿವ್ ಮೈಂಡೆಡ್ ಪೀಪಲ್, ಮುಂಚೆ ಮೀಟ್ ಆಗ್ದಿಲ್ದಿರುವಂತ ಒಂದಷ್ಟು ಕ್ರಿಯೇಟಿವ್ ಮೈಂಡೆಡ್ ಪೀಪಲ್ನ ನೀವು ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ. ಇಟ್ಸ್ ಮೋರ್ ಲೈಕ್ ಅವ್ರಿಗೆ ನೀವು ಗೊತ್ತಾಗುತ್ತೆ, ನಿಮಗ್ ಅವ್ರ ಗೊತ್ತಾಗ್ತಾರೆ. ಐ ಮೀನ್ ಮಾತಾಡಕ್ ಶುರು ಮಾಡ್ತೀರಾ ಕ್ಯಾಶುವಲ್ ಆಗಿ, ಆ ತರ ಎನರ್ಜೀಸ್ ಕೂಡ ನೋಡ್ತಾ ಇದ್ದೀನಿ. ಓಕೆ, ಲುಕ್ ಎಟ್ ದಿಸ್ ಲವರ್ಸ್. ಸೊ ಐ ಫೀಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದೇರ್ ಇಸ್ ಸಮ್ವನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಆ ಥರ ಒಂದು ಸಿಚುವೇಶನ್ಸ್. ಇಲ್ಲೊಂದು ವಾಲ್ ಮೆಸೇಜ್ ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜು, ಲವರ್ಸ್ ಮೆಸೇಜ್ ಕೂಡ ಬಂದಿದೆ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಪ್ರಾಬಬ್ಲಿ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ಟೈಮ್ ಫ್ರೇಮ್, ಈ ವೀಕಲ್ಲಿ ಎಸ್ಪೆಷಲಿ. ಬಿ ಕೇರ್ಫುಲ್. ಈವನ್ ದೋ ಈ ಪರ್ಸನ್ ನಿಮ್ಮ ಕಂಫರ್ಟ್ ಝೋನೇ ಆಗಿರಬಹುದು, ಬಟ್ ಸಮ್ಟೈಮ್ಸ್ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಇವ್ರು ಸ್ವಲ್ಪ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತಗೊಂತಾರೆ. ಏನೋ ನೀವು ಮಾತಾಡ್ತೀರಾ, ಬಟ್ ದೇರ್ಸ್ ಏನೋ ಒಂಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇಲ್ಲ, ಎಮೋಷನಲಿ ಕನೆಕ್ಟ್ ಆಗ್ತಾ ಇಲ್ಲ, ಆ ಥರ ಫೀಲ್ ಆಗಬಹುದು. ಈವನ್ ದೋ ನೀವು ಯಾರು ಕನೆಕ್ಟ್ ಆದ್ರೂ ಬಿ ವೆರಿ ಮಚ್ ಟ್ರಾನ್ಸ್ಪರೆಂಟ್ ವಿತ್ ದಿಸ್ ಪರ್ಸನ್. ಓಕೆ, ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಆಲ್ರೆಡಿ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಒಂದು ಆಲ್ರೆಡಿ ಕನೆಕ್ಷನ್ ಅಲ್ಲಿ ಇದ್ದೀರಾ, ನಿಮಗೆ ಇಟ್ಸ್ ಡಬಲ್ ಕನ್ಫರ್ಮೇಷನ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಈ ಒಂದು ವೀಕಲ್ಲಿ. ಎಸ್ಪೆಷಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪಾಸಿಬಿಲಿಟೀಸ್ ಇರುತ್ತೆ. ನಿಮ್ಮ ಒಪಿನಿಯನ್ಸ್ ಕೂಡ ಹೇಳೋದ್ರಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಿ, ಟ್ರಾನ್ಸ್ಪರೆಂಟ್ ಆಗಿ ಹೇಳಿ. ಓಕೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ನಿಸ್ಬಾರ್ದು ನೀವು ನಿಮ್ದು ಮಾತ್ರ ನೋಡ್ಕೊತಾ ಇದ್ದೀರಾ, ಸೆಲ್ಫಿಶ್ ಆಗ್ತಾ ಇದ್ದೀರಾ ಅಂತ ಅನ್ಕೋಬಾರ್ದಲ್ವಾ. ಫಾರ್ ದಟ್ ರೀಸನ್ ಎಲ್ಲ ಒಂದ್ ಕಡೆ ಅವರಿಗೆ ಆ ಫೀಲ್ ಕೊಡ್ತಾ ಇರಿ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅವ್ರ ಬಗ್ಗೆನೂ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಟ್ಲೀಸ್ಟ್ ಆ ಫೀಲ್ ಕೊಟ್ರೆ ಒಳ್ಳೇದು. ಬಿಕಾಸ್ ನಾನು ಏನ್ ನೋಡ್ತೀನಿ, ಇಲ್ಲಿ ಫೇರ್ ಮ್ಯಾನ್ ಬಂದಿರೋದ್ರಿಂದ, ಇಲ್ಲಿ ಸನ್ ಬಂದಿರೋದ್ರಿಂದ ಅಟೆನ್ಷನ್ ನಿಮ್ಮ ಮೇಲೆ ಸಿಗ್ತಾ ಇದೆ. ಇಲ್ಲ ಒಂದ್ ಕಡೆ ನಿಮ್ಮ ಅಟೆನ್ಷನ್ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಹೋಗ್ತಾ ಇದೆ, ಆ ಥರ ಒಂದು ಸಿಚುವೇಶನ್. ಬಟ್ ಈ ಒಂದು ವೀಕ್ ಟ್ರೈ ಟು ಬ್ಯಾಲೆನ್ಸ್. ಆ್ಯಂಡ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಮೇಕ್ ಶೋರ್ ನೀವು ಯಾರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ ಅವ್ರ ಜೊತೆ ಬರೀ ಫ್ರೆಂಡ್ಲಿ ವೈಬ್ ಇದೆ, ನಥಿಂಗ್ ಮೋರ್. ಮೇಕ್ ಶೋರ್ ರಿಲೇಶನ್ಶಿಪ್ಪಲ್ಲಿ ಉಳಿಸ್ಕೋಬೇಕು ಅಂತ ಇದ್ರೆ ಆನೆಸ್ಟ್ ಆಗಿರಿ. ಆನೆಸ್ಟ್ ಆಗಿ ಇಲ್ಲ ಅಂದರೆ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಬರೋ ಪಾಸಿಬಿಲಿಟೀಸ್ ಇದೆ. ಲುಕ್ ಎಟ್ ದಿಸ್ ಪೇಜ್ ಆಫ್ ಕಪ್ಸ್. ಡೆಫಿನೆಟ್ಲಿ ಒಂದು ನ್ಯೂ ಪರ್ಸನ್ ಬರ್ತಾ ಇದ್ದಾರೆ. ಓಕೆ, ಸಿಂಗಲ್ ಆಗಿರೋರಿಗೂ ಆ್ಯಂಡ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೂ ಐ ಆಮ್ ನಾಟ್ ಗನ ಸೇ, ನಾನು ಎಂಕರೇಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಆಲ್ರೆಡಿ ಏನು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಲ್ಲ, ಐ ಡೋಂಟ್ ವಾಂಟ್ ಎಂಕರೇಜ್ ಈ ಪರ್ಸನ್ನ. ಮಾತಾಡಿಸಿ, ಕನೆಕ್ಟ್ ಆಗಿ,
ಕ್ಯೂಟ್ ಪರ್ಸನ್, ನ್ಯೂ ಎನರ್ಜಿ ಅಂತ ನಾನು ಏನು ಎಂಕರೇಜ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಈ ಒಂದು ವೀಕಲ್ಲಿ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ತುಂಬಾ ಜನ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ, ನಿಮ್ ಜೊತೆ ಮಿಂಗಲ್ ಆಗೋದಕ್ಕೆ ಟ್ರೈ ಮಾಡ್ತಾರೆ, ಎಮೋಷನಲಿ ಕೂಡ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಫಾರ್ ಸಮ್ ರೀಸನ್ ಅಟೆನ್ಷನ್ ನಿಮ್ಮ ಮೇಲೆ ಬರುತ್ತೆ, ಮೇ ಬಿ ಏನೋ ಒಂಥರ ವೈರಲ್ ಆಗೋ ಪಾಸಿಬಿಲಿಟೀಸ್ ಇದೆ, ದುಡ್ಡು ಜಾಸ್ತಿ ಮಾಡೋ ಪಾಸಿಬಿಲಿಟೀಸ್ ಇದೆ, ಇಷ್ಟ ದಿನ ಇಲ್ದಿರೋ ಸಪೋರ್ಟಿವ್ ಸಿಸ್ಟಮ್ ನಿಮ್ ಕಡೆ ಬರೋ ಪಾಸಿಬಿಲಿಟೀಸ್ ಇದೆ. ಹಂಗಂತ ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್. ಬಟ್ ಡೆಫಿನೆಟ್ಲಿ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಟ್ರಸ್ಟ್ ಮೀ, ಬೆಸ್ಟ್ ವೀಕ್ ನಿಮಗೆ. ಬಿಕಾಸ್ ನೀವೇ ಯಾರಿಂದನೂ ಹೋಗೋ ನೆಸೆಸಿಟಿ ಇರಲ್ಲ, ನಿಮಗೇನೆ ತುಂಬಾ ಜನ ಮೆಸೇಜ್ ಮಾಡ್ಕೊಂಡು ಬರೋದು, ನಿಮ್ನ ಅಪ್ರೋಚ್ ಮಾಡೋದು, ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡೋದು. ಅಗೇನ್ ಆ ಒಂದು ಬ್ಯಾಕ್ ಟು ಯೋರ್ ಓಲ್ಡ್ ಫ್ಲರ್ಟಿಂಗ್ ಸ್ಟೇಜಿಗೆ ನೀವು ಹೋಗೋ ಪಾಸಿಬಿಲಿಟೀಸ್ ಇದೆ. ಬಟ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಬರೋದ್ರಿಂದ ಪಾಸಿಬಿಲಿಟಿ ಇದೆ ನಿಮಗೂ ಯಾರ ಕಡೆನಾದ್ರೂ ಒಂದು ಎಮೋಷನಲ್ ಇಂಟ್ರೆಸ್ಟ್ ಬರೋ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನಕ್ಕೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಕೂಡ ವಾಪಸ್ ಬರೋದು, ಈ ಎಲ್ಲಾ ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಬೆಸ್ಟ್ ವೀಕ್ ಬಿಕಾಸ್ ಅಟೆನ್ಷನ್ ನಿಮ್ಮ ಮೇಲೆ ಇರುತ್ತೆ ಅಂಡ್ ಚಾಯ್ಸಸ್ ವಿಲ್ ಬಿ ಯೋರ್ಸ್. ಓಕೆ, ಲುಕ್ ಎಟ್ ದಿಸ್ ಏಸ್ ಆಫ್ ಪೆಂಟಕಲ್ಸ್. ಇದನ್ನೇ ಹೇಳಿದ್ದು ನಾನು, ಇಷ್ಟ ದಿನ ಏನ್ ಎಫರ್ಟ್ ಹಾಕಿದ್ರಿ ವೇಸ್ಟ್ ಅಂತೂ ಆಗಿಲ್ಲ. ಮೇ ಬಿ ದಿಸ್ ಇಸ್ ದ ವೀಕ್, ಗ್ರೂಪ್ 1, ದಿಸ್ ಇಸ್ ದ ವೀಕ್ ಎಫರ್ಟಿಗೆ ಒಂದು ಉತ್ತರ ಸಿಗುತ್ತೆ. ಎಫರ್ಟ್ ಇಂದ ಅಟ್ಲೀಸ್ಟ್ ನೀವು ದುಡ್ಡು ಮಾಡೋದಕ್ಕೆ ಶುರು ಮಾಡ್ತೀರಾ. ಎಫರ್ಟ್ ಇಂದ ಅಟ್ಲೀಸ್ಟ್ ಒಂದು ಸಾಲಿಡ್ ಆಗಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ ಅಂತಾನೆ ಹೇಳ್ಬೋದು. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್ ಎನರ್ಜಿ ಗ್ರೂಪ್ 1, ಟ್ರಸ್ಟ್ ಮೀ. ತುಂಬಾ ಜನಕ್ಕೆ ಇನ್ಹೆರಿಟೆನ್ಸ್ ದುಡ್ಡು ಬರೋದು ನೋಡ್ತಾ ಇದ್ದೀನಿ. ಸೀಕ್ರೆಟ್ ಆಗಿ ಎಷ್ಟು ದಿನ ನೀವು ರಿವೀಲ್ ಮಾಡ್ತಾ ಇರ್ಲಿಲ್ಲ ನೀವೇನ್ ಮಾಡ್ತಾ ಇದ್ರಿ ಅಂತ, ಬಟ್ ಫೈನಲಿ ಆ ಸೀಕ್ರೆಟ್ ಮಿಷನ್ ವರ್ಕೌಟ್ ಆಗೋದು, ಸೀಕ್ರೆಟ್ ಮಿಷನ್ ಇಂದ ನಿಮಗೆ ಸಾಲಿಡ್ ಕರಿಯರ್ ಸ್ಟಾರ್ಟ್ಅಪ್ ಬರೋದು. ಇವಾಗ ಪ್ರಾಬ್ಲಿ ಸ್ಟಾರ್ಟ್ಅಪ್ ಮಾಡ್ತಾ ಇದ್ರಿ ಅನ್ಕೊಳ್ಳಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಅದೇನು ಗ್ರೋತ್ ಕೊಡ್ತಾ ಇರ್ಲಿಲ್ಲ, ಬಟ್ ಸಡನ್ ಆಗಿ ಅದರಿಂದ ಒಂದು ಸಾಲಿಡ್ ಗ್ರೌಂಡಿಂಗ್ ಸಿಗೋದು, ಅದಕ್ಕೆ ಆತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಏನಾದ್ರೂ ನೀವು ಪರ್ಸನಲ್ ಯಾರಿನಾದ್ರೂ ದುಡ್ಡು ಬರ್ಬೇಕು ಅಂತ ಇತ್ತು ಅಂದ್ರೆ ಎಸ್ ಬರೋ ಪಾಸಿಬಿಲಿಟಿ ಇದೆ. ಅಂಡ್ ಎಸ್ಪೆಷಲಿ ಯಾರ್ದೆಲ್ಲ ಸಾಲ ಮಾಡ್ಕೊಂಡಿದ್ರಿ, ನಿಮಗೆ ಇಟ್ಸ್ ಅ ಬೆಸ್ಟ್ ಟೈಮ್ ಆ ಸಾಲ ಎಲ್ಲ ತೀರೋದು. ಬಿಕಾಸ್ ಇಲ್ಲೂ ಮನಿ ಬರ್ತಾ ಇದೆ, ಇಲ್ಲೂ ಮನಿ ಬರ್ತಾ ಇದೆ. ದಟ್ಸ್ ಅ ಪ್ಲಸ್ ಪಾಯಿಂಟ್, ರೈಟ್? ಲೆಟ್ಸ್ ಸಿ, ದೇರ್ ಈಸ್ ವೀಪಿಂಗ್ ವಿಲ್ಲೋ, ಫ್ಯಾಮಿಲಿ ಸಾರೋ. ದಟ್ ಈಸ್ ವಾಟ್ ಫ್ಯಾಮಿಲಿ ಅಂತ ಬಂದ್ರೆ ಏನೋ ಸಮಥಿಂಗ್ ಯು ಶುಡ್ ಏನೋ ಡೀಟೇಲ್ಸ್ ಫೋಕಸ್ ಮಾಡಿ. ಓಕೆ, ಫ್ಯಾಮಿಲಿಲಿ ಪ್ರಾಬಬ್ಲಿ ಯಾರಿಗೋ ಅಟೆನ್ಷನ್ ಬೇಕು. ಮೇ ಬಿ ಓಲ್ಡ್ ಪೀಪಲ್ ಯಾರು ಇದ್ದಾರೆ ಅಂದ್ರೆ ಬಿಟ್ ಲಿಟಲ್ ಕೇರ್ಫುಲ್ ಆಗಿರಿ. ಐ ಮೀನ್ ಅವ್ರು ಸ್ವಲ್ಪ ಕೇರ್ ತಗೊಳ್ಳಿ, ಸ್ವಲ್ಪ ಅವ್ರ ಎಮೋಷನ್ಸ್ಗೂ ಸ್ಪಂದಿಸೋದಿಕ್ಕೆ ಟ್ರೈ ಮಾಡಿ. ಫ್ಯಾಮಿಲಿಗೆ ಕಂಪ್ಲೀಟ್ ಆಗಿ ಫ್ಯಾಮಿಲಿಯಿಂದ ದೂರ ಇರೋದಕ್ಕೆ ಹೋಗಬೇಡಿ. ಟ್ರೈ ಟು ಬಿ ಹ್ಯೂಮನ್. ಸೈಕಿಕ್ ಎಬಿಲಿಟಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಯಾರೆಲ್ಲ ಒಂದು ಆಕಲ್ಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಟ್ಯಾರೋ, ಆಸ್ಟ್ರಾಲಜಿ ಆಗಿರಬಹುದು, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್ ನಿಮಗೆ. ಬಿಕಾಸ್ ಕರಿಯರ್, ಸೈಕಿಕ್, ನಿಮಗ ನ್ಯಾಚುರಲ್ ಪವರ್ ಇದೆ, ಈ ಪವರ್ ಇರುತ್ತೆ ಈ ಒಂದು ವಾರದಲ್ಲಿ. ಓಕೆ, ಲೈಕ್ ಎಸ್ಪೆಷಲಿ ನೀವು ಕರಿಯರ್ ಅಲ್ಲೂ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಕಲೀಗ್ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾನೆ, ಇವಳು ನನ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾಳೆ, ನನ್ನ ಪ್ಲಾನ್ಸ್ ನ ಈ ಪರ್ಸನ್ ಜೊತೆ ಹೇಳ್ಬಾರ್ದು. ಇಟ್ಸ್ ಲೈಕ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಸ್ಪೆಷಲಿ ಸ್ಟಾಕ್ಸ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಐ ಗೆಸ್ ದಿ ಬೆಸ್ಟ್ ಟೈಮ್ ನಿಮ್ಮ ಒಂದು ಕ್ರಿಯೇಟಿವ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್ ಎಬಿಲಿಟಿನ ಯೂಸ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ನಿಮಗೆ ಏನೋ ಒಂಥರ ಇಂಟ್ಯೂಷನ್ ಪವರ್ ಇರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಸ್ಟಾಕ್ಸ್ ಮೇಲ್ ಹೋಗುತ್ತೆ, ಯಾವಾಗ ಕೆಳಗ್ ಹೋಗುತ್ತೆ, ಯಾವಾಗ ಗ್ರೋತ್ ಇರುತ್ತೆ, ಯಾವಾಗ ಗ್ರೋತ್ ಇರಲ್ಲ, ಹೆಂಗ್ ಪಿಚ್ ಮಾಡಿದ್ರೆ ಒಳ್ಳೇದು. ಇವಾಗ ಎಸ್ಪೆಷಲಿ ನೀವು ನಿಮ್ಮ ಮ್ಯಾನೇಜರ್ನ ಇಂಪ್ರೆಸ್ ಮಾಡಬೇಕು ಅಂತ ಏನಾದ್ರು ಇದ್ದೀರಾ ಅಂದ್ರೆ ಐ ಗೆಸ್ ದಿ ಬೆಸ್ಟ್ ಟೈಮ್ ಈ ವಾರ. ಬಿಕಾಸ್ ಇಂಟ್ಯೂಷನ್ ನಿಮ್ದು ಚೆನ್ನಾಗಿ ನಿಮಗೆ ಮೆಸೇಜ್ ಕೊಡ್ತಾ ಇರುತ್ತೆ, ಹಿಂಗ್ ಮಾಡೋದು ಒಳ್ಳೇದು, ನಿಮ್ ಮ್ಯಾನೇಜರ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದನ್ನ ಮಾಡಿದ್ರೆ ಪ್ರಾಬಬ್ಲಿ ನಿನಗೆ ಅಪ್ಗ್ರೇಡ್ ಸಿಗುತ್ತೆ. ಇಂಟ್ಯೂಷನ್ ವರ್ಕ್ಸ್ ವೆರಿ ವೆಲ್. ಸೊ ಯೂಸ್ ಯುವರ್ ಇಂಟ್ಯೂಷನ್, ಎಸ್ಪೆಷಲಿ ಕರಿಯರ್ ರಿಲೇಟೆಡ್ ಆಗಿ. ಒಬ್ಬೊಬ್ರು ಲುಕ್ಸ್ ನೋಡ್ಬಿಟ್ಟೇನೆ, ಇಲ್ಲಿ ಐ ಬಂದಿರೋದ್ರಿಂದ ಒಬ್ಬೊಬ್ರದ್ದು ಲುಕ್ಸ್ ನೋಡ್ಬಿಟ್ಟೇನೆ ನೀವು ಹೇಳ್ಬಿಡ್ಬೋದು ಈ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಯಾರನ್ನ ನೀವು ದೂರ ಇಟ್ರೆ ಒಳ್ಳೇದು, ಯಾರನ್ನ ಹತ್ರ ಇಟ್ರೆ ಒಳ್ಳೇದು. ಸೊ ಇಟ್ ವಿಲ್ ಬಿ ದಟ್ ಕೈಂಡ್ ಆಫ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ
ಲೆಟ್ಸ್ ಸಿ. ಆಲ್ರೆಡಿ ಚೆನ್ನಾಗಿದೆ. ಚೇಂಜಸ್ ಇನ್ ಯುವರ್ ಲೈಫ್, ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡ್ತಾ ಇದ್ದೀನಿ ಮೇಜರ್ ಚೇಂಜಸ್ ಆಗುತ್ತೆ. ಗ್ರೂಪ್ 1, ಹೊಸ ಒಂದು ಗ್ರೂಪಿಗೆ ನೀವು ಜಾಯಿನ್ ಆಗೋ ಪಾಸಿಬಿಲಿಟಿ ಇದೆ. ಹೊಸ ಆರ್ಗನೈಸೇಷನ್, ಯಾರೆಲ್ಲ ಕರಿಯರ್ ಚೇಂಜ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಲೈಕ್ ಹೊಸ ಆರ್ಗನೈಸೇಷನ್, ಹೊಸ ಜನರ ಜೊತೆ ನೀವು ಮೀಟ್ ಆಗೋದು, ಹೊಸ ಒಂದು ಪಬ್ಲಿಕ್ ಅಪಿಯರೆನ್ಸ್ ನಿಮಗೆ ಸಿಗೋದು, ಇಷ್ಟ ದಿನ ಜನರು ನಿಮ್ನ ನೋಡ್ತಿರೋ ಆಂಗಲ್, ನೋಟ ಚೇಂಜ್ ಆಗೋದು, ನಿಮ್ನ ಒಳ್ಳೆ ರೀತಿ, ನಿಮ್ನ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ನೋಡೋದು. ಇಟ್ಸ್ ಲೈಕ್ ನಿಮ್ ಲೈಫ್ ಅಲ್ಲಿ ಚೇಂಜಸ್ ಬರುತ್ತೆ ಆಟೋಮೆಟಿಕ್ ಆಗಿ. ಹೊಸ ಫ್ರೆಂಡ್ ಸರ್ಕಲ್, ಹೊಸ ಕನೆಕ್ಷನ್ಸ್, ಏನೋ ಬಿಗ್ ವೇ ಅಲ್ಲಿ ನೀವು ಬಿಲ್ಡ್ ಮಾಡೋದು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಮೇಜರ್ ಚೇಂಜಸ್ ಇನ್ ಯುವರ್ ಸರ್ಕಲ್, ಅದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಆಫೀಸ್ ಅಲ್ಲೇನೆ ಕಲೀಗ್ಸ್ ಸರ್ಕಲ್ ಆಗಿರ್ಬೋದು, ಮೇ ಬಿ ಗ್ರೂಪ್ ಚೇಂಜ್ ಆಗ್ಬೋದು, ಆರ್ಗನೈಸೇಷನ್ ಚೇಂಜ್ ಆಗ್ಬೋದು. ಎಸ್ಪೆಷಲಿ ಮೂನ್ ಬರುತ್ತೆ ಅಲ್ವಾ, ರಿಲೊಕೇಶನ್ ಬಗ್ಗೆ ಹೇಳುತ್ತೆ. ವಾವ್, ದೇರ್ ಇಸ್ ಸನ್, ದೇರ್ ಇಸ್ ಮೂನ್. ಐ ಥಿಂಕ್ ಹೋಲ್ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದೆ. ನಿಮಗೆ ಏನ್ ಕೊಡ್ಬೇಕು ಅದನ್ನ ಕೊಡೋ ತನಕ ಬಿಟ್ಟೋಗಲ್ಲ, ಆ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ವಾವ್, ರಿಲೊಕೇಶನ್ ಪಾಸಿಬಿಲಿಟೀಸ್ ಇದೆ. ಮನೆ ಚೇಂಜ್ ಮಾಡ್ತೀರಾ, ಮೇ ಬಿ ನಿಮ್ಮ ನೇಬರ್ಸ್ ಚೇಂಜ್ ಆಗ್ತಾರೆ, ಹೊಸ ಜನರನ್ನ ಮೀಟ್ ಆಗೋ ಚಾನ್ಸ್ ಸಿಗುತ್ತೆ. ಓ, ಅಮೇಝಿಂಗ್. ಲೆಟ್ಸ್ ಸಿ. ವೆಲ್ತ್, ಸಿ ಟ್ರಿಬಲ್ ಟೈಮ್ ಕನ್ಫರ್ಮೇಶನ್. ಸಿ ಇಲ್ಲೂ ಕಾಯಿನ್ಸ್ ಇದೆ, ಇಲ್ಲೂ ವೆಲ್ತ್, ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್. ಐ ಥಿಂಕ್ ಮನಿ ಬಗ್ಗೆ ಹೆವಿಯಾಗಿ ಫೋಕಸ್ಡ್ ಆಗಿ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1 ನಿಮಗೆ. ಲಾಸ್ ಅಲ್ಲಿ ಇದ್ದವರಿಗೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಮನಿ ಲಾಸ್ ಇಲ್ಲ, ಎಸ್ಪೆಷಲಿ ತುಂಬಾ ಜನ ಟ್ರಾವೆಲ್ಗೆ, ನಿಮ್ಮ ಲಕ್ಸುರಿಗೆ ನೀವು ದುಡ್ಡು ಹಾಕೋದು, ನಿಮಗೇನ್ ಪ್ಲೆಜರ್ ಕೊಡುತ್ತೆ, ನಿಮಗೇನ್ ಇಷ್ಟ ಆಗುತ್ತೆ ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಸ್ಪೆಂಡ್ ಮಾಡೋದು. ಫಾರ್ ಎನ್ ಎಕ್ಸಾಂಪಲ್, ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಆಗಿರ್ಬೋದು, ಊಟ ಮಾಡೋದು. ಇಟ್ಸ್ ಲೈಕ್ ನೀವು ಜಾಸ್ತಿ ಯೋಚನೆ ಮಾಡಲ್ಲ ಸ್ಪೆಂಡ್ ಮಾಡೋದಕ್ಕೆ. ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗೆ ದುಡ್ಡು ಹಾಕ್ಬೇಕು ಅಂತ ಇದ್ರೆ, ಫಾರ್ ಎನ್ ಎಕ್ಸಾಂಪಲ್, ಅವ್ರಿಗೆ ಏನಾದ್ರು ಇಷ್ಟ ಇರೋದು ಕೊಡ್ಸೋದು, ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ಸೋದು. ಸೊ ಇದೆಲ್ಲ ಆಗೋ ಪಾಸಿಬಿಲಿಟೀಸ್ ಇದೆ. ಒಂಥರ ರಿಚ್ ಪೀಪಲ್ ವೈಬ್ ನಿಮಗೆ ಈ ವಾರದಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಒಂದು ಲಾಸ್ ಅಲ್ಲಿ ಹೋಗ್ತಾ ಇದ್ರಿ, ದಿ ಬೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತಾನೆ ಕನ್ಸಿಡರ್ ಮಾಡಿ ಈ ರೀಡಿಂಗ್ ಅಲ್ಲಿ. ಓಕೆ, ವಾವ್, ನನಗೆ ಟೈಮ್ ಹೋಗಿದ್ದು ಪ್ರಾಮಿಸ್ ನನಗೆ ಗೊತ್ತಾಗ್ಲಿಲ್ಲ, ಬಟ್ ಐ ಲವ್ ದಿಸ್ ರೀಡಿಂಗ್. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸ್ತು ಅಂತ. ಗ್ರೂಪ್ 1, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. Love you all. Bye-bye. Hello group 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ, ಈ ಒಂದು ಡೇಟ್ ಫ್ರೇಮ್, ಈ ಒಂದು ವೀಕ್ ಅಲ್ಲಿ ನೀವೇನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅದು ಬರೀ ಲವ್ ಲೈಫ್ ಅಂತಾನೆ ಅಲ್ಲ, ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇರೋರ್ಗುನು, ಕರಿಯರ್ಗುನು ಏನ್ ಮೆಸೇಜ್ ಬರುತ್ತೆ ಓವರ್ ಆಲ್ ಆಗಿ. ಲೆಟ್ಸ್ ಸಿ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೊಂಡೇ ಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಟೆರೋ ಕಡೆಯಿಂದ ನಿಮ್ಮ ಯಾವ ಏರಿಯಾ ಮೇಲೆ ಸ್ಪೆಸಿಫಿಕ್ ಆಗಿ ಮೆಸೇಜ್ ಬರ್ತಾ ಇದೆ, ಲೆಟ್ಸ್ ಸಿ. ಲೆಟ್ ಮಿ ಕನೆಕ್ಟ್ all of your energies. Let's see group 2. Let's see what's ಓಕೆ, ನನಗೆ ಶಫಲ್ ಮಾಡಕ್ಕೇನೆ ಟೈಮ್ ಕೊಡಲಿಲ್ಲ ಈ ಗ್ರೂಪ್ ಅಲ್ಲಿ. ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀರಾ ಅನಿಸ್ತಾ ಇದೆ. ಥ್ಯಾಂಕ್ ಕಾರ್ಡ್, ಸೆಲೆಬ್ರೇಷನ್, ಫನ್, ಎಂಜಾಯ್ಮೆಂಟ್. ವಾವ್, ಸಿ ಆ ಕಾರ್ಡ್ ಅಲ್ಲೇನೆ ಮೆಸೇಜ್ ಇದೆ. ಸೊ ನಿಮಗೂ ಕ್ಲಾರಿಟಿ ಸಿಗುತ್ತೆ ವಾಟ್ಸ್ ಗೋಯಿಂಗ್ ಆನ್. ಸೊ ಐ ಥಿಂಕ್ ಗ್ರೂಪ್ 2 ತುಂಬಾ ಜನ ಯು ಆರ್ ಹ್ಯಾವಿಂಗ್ ಫನ್ ಇನ್ ಯುವರ್ ಲೈಫ್ ಅಂತಾನೆ ಹೇಳ್ಬೋದು. ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ರೀಸನ್ ಇದೆ ನಿಮ್ಮ ಸೆಲೆಬ್ರೇಷನ್ಗೆ. ಇಟ್ಸ್ ನಾಟ್ ದಟ್ ಏನೋ ಒಂದು ಸುಮ್ಮನೆ ಕೂತಿದೀವಿ ಅಂತ ಸೆಲೆಬ್ರೇಟ್ ಮಾಡ್ತಾ ಇರೋದಲ್ಲ. ದ ಸಮ್ ರೀಸನ್. ರೀಸೆಂಟ್ ಆಗಿ ಏನೋ ಒಂದು ಸಕ್ಸಸ್ ಆಗಿರೋದು ಪಾಸಿಬಿಲಿಟೀಸ್ ಇದೆ. ರೀಸೆಂಟ್ ಆಗಿ ಯಾವುದೋ ಒಂದು ಮೇ ಬಿ ಹೊಸ ಮನೆ ಪರ್ಚೇಸ್ ಮಾಡಿರೋದಾಗಿರ್ಬೋದು, ಹೊಸ ವೆಹಿಕಲ್ ಪರ್ಚೇಸ್ ಮಾಡಿರೋದಾಗಿರ್ಬಹುದು, ಅಥವಾ ಹೊಸ ಜಾಗಕ್ಕೆ ಹೋಗಿರೋದಾಗಿರ್ಬಹುದು, ಅಥವಾ ಹೊಸ ಜನರನ್ನ ಮೀಟ್ ಆಗಿದ್ದೀರಾ.
ಸೊ ಇಟ್ಸ್ ಲೈಕ್ ಯು ಆರ್ ಹ್ಯಾವಿಂಗ್ ಫನ್, ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಮೇ ಬಿ ರೀಸೆಂಟ್ ಆಗಿ ಬ್ರೇಕಪ್ ಆಗಿರ್ಬೋದು, ಯು ಆರ್ ಜಸ್ಟ್ ಹ್ಯಾವಿಂಗ್ ಫನ್ ಸೆಲೆಬ್ರೇಟಿಂಗ್ ದಟ್ ಮೂಮೆಂಟ್, ಅಥವಾ ರೀಸೆಂಟ್ ಆಗಿ ಯಾರು ಕಮಿಟ್ಮೆಂಟ್ ಬಂದಿರ್ತೀರಾ. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಲೈಫ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಸಿಚುವೇಶನ್ಸ್ ನ ನೋಡ್ತಾ ಇದ್ದೀನಿ, ಅಥವಾ ಏನೋ ಒಂದು ರೀಸನ್ ಇದೆ ನಿಮ್ ಲೈಫ್ ಅಲ್ಲಿ ಟು ಸೆಲೆಬ್ರೇಟ್. ವಾವ್, ಎಂಜಾಯ್ ಮಾಡ್ತಾ ಇದ್ದೀರಾ, ಫನ್ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ. ಯು ಆರ್ ಜಸ್ಟ್ ಹ್ಯಾವಿಂಗ್ ಫನ್ ವಿತ್ ಯುವರ್ ಬೆಸ್ಟ್ ಪೀಪಲ್. ವಾಟ್ಸ್ ಗೋಯಿಂಗ್ ಆನ್ ಗ್ರೂಪ್ 2? ಯಾವ ಒಂದು ಏರಿಯಾ ಬಗ್ಗೆ ನಿಮಗೆ ಇವಾಗ ಡೌಟ್ ಇದೆ, ಕನ್ಸರ್ನ್ ಇದೆ? ಲೆಟ್ಸ್ ಸಿ. ಓ ಗಾಡ್, ಗಿವ್ ಮಿ ಒನ್ ಕಾರ್ಡ್ ಯಾರ್. ಗ್ರೂಪ್ 2, ಓಕೆ, ವಿ ಗಾಟ್ ಇಟ್. ಸೊ ಇಲ್ಲಿ ಬಂದಿದೆ ಟೈಗರ್. ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್, ಎಸ್ಪೆಷಲಿ ಏನೋ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಗ್ರೂಪ್ 2 ಯಾವುದೋ ಒಂದು ಹೊಸ ಐಡಿಯಾ ಇರುತ್ತೆ ನಿಮಗೆ, ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಅಲ್ಲೇನೆ ಆಗಿರ್ಬೋದು. ಏನೋ ಒಂದು ಐಡಿಯಾ ಬಂದಿರುತ್ತೆ, ನೀವು ಅದ್ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ದುಡ್ಡನ್ನ ಇನ್ವೆಸ್ಟ್ ಎಸ್ಪೆಷಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ಬೋದು. ಏನೋ ರಿಸ್ಕ್ ತಗೊಂತಾ ಇದ್ದೀರಾ. ಇವಾಗ ಟೈಗರ್ ಯಾಕೆ ಇಲ್ಲಿ ಬಂದಿದೆ ಅಂದ್ರೆ, ಇವಾಗ ನೀವು ಟೈಗರ್ ಮುಂದೆ ಹೋಗೋದಕ್ಕೆ ರಿಸ್ಕ್ ತಗೊಂತಾ ಇದ್ದೀರಾ ಅಂದ್ರೆ ನಿಮಗೆ ಗೊತ್ತು ಟೈಗರ್ ಕಚ್ಚುತ್ತೆ, ನಿಮಗೆ ಗೊತ್ತು ಇಟ್ಸ್ ಅನ್ ಅಡ್ವೆಂಚರಸ್ ಥಿಂಗ್. ಅದ್ ಕಚ್ಬಿಟ್ರೆ ಯು ನೆವರ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಸ್ಟಿಲ್ ನೀವು ರಿಸ್ಕ್ ತಗೊಂತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ, ಅಥವಾ ನೀವು ಪ್ರಾಬ್ಲಿ ಜಾಬ್ ಬಿಡೋದು ಯೋಚನೆ ಮಾಡ್ತಿರ್ಬೋದು ಜಸ್ಟ್ ಬಿಕಾಸ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋದಕ್ಕೆ. ಅಗೇನ್ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್. ಆಲ್ ಆಫ್ ಅ ಸಡನ್ ನಿಮ್ಮ ಇನ್ಕಮ್ ಕಟ್ ಆಗುತ್ತೆ, ಬಟ್ ನಿಮ್ಮ ಎನರ್ಜಿ ಬಂದ್ಬಿಟ್ಟು ಇಟ್ಸ್ ಓವರ್ ಆಲ್ ವೆರಿ ಪಾಸಿಟಿವ್. ಯು ಆರ್ ಲೈಕ್ ಲೆಟ್ ಮೀ ಡೂ ಇಟ್, ಜಾಸ್ತಿ ಯೋಚನೆ ಮಾಡೋದ್ ಬೇಡ, ಬಿಟ್ಬಿಡೋಣ, ಸ್ಟಾರ್ಟ್ ಮಾಡ್ಬಿಡೋಣ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ, ಕಾಂಟೆಂಟ್ ಕ್ರಿಯೇಷನ್ ಏನಾಗುತ್ತೆ ನೋಡ್ಬಿಡೋಣ, ಹೊರಟ್ಬಿಡೋಣ, ಟ್ರಾವೆಲ್ ಮಾಡ್ಬಿಡೋಣ, ಏನಾಗುತ್ತೆ ನೋಡೋಣ. ಸೊ ಈ ತರ ಒಂದು ಎನರ್ಜಿಯಲ್ಲಿ ಇದ್ದೀರಾ, ಅಥವಾ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀನಿ ಫೀಲಿಂಗ್, ಏನಾಗುತ್ತೆ ನೋಡ್ಬಿಡೋಣ. ಯು ಆರ್ ವೆರಿ ಅಡ್ವೆಂಚರಸ್ ಎನರ್ಜಿ ನೋಡ್ತಾ ಇದ್ದೀನಿ ಗ್ರೂಪ್ 2. ಇಂಟ್ರೆಸ್ಟಿಂಗ್. ಲೆಟ್ಸ್ ಸಿ. ವಾವ್, ನಮಗೆ ಅನಿಮಲ್ಸೇ ಬರ್ತಾ ಇದೆ ಇವತ್ತು ಗ್ರೂಪ್ 2. ಐ ಗೆಸ್ ಯು ಗೈಸ್ ಲವ್ ಅನಿಮಲ್ಸ್. ಅನಿಮಲ್ ಲವರ್ಸ್ ತುಂಬಾ ಇದಾರೆ ಇಲ್ಲಿ ಅನ್ಸ್ತಾ ಇದೆ. ಎಲಿಫೆಂಟ್. ಅ ಲಾಂಗ್ ಜರ್ನಿ, ಇದರ್ ಫಿಸಿಕಲ್ ಆರ್ ಮೆಂಟಲ್, ವಿಲ್ ಲೀವ್ ಯು ವೈಸರ್ ಎಟ್ ದ ಎಂಡ್. ದಟ್ ಇಸ್ ವಾಟ್ ಮೇ ಬಿ ತುಂಬಾ ಜನಕ್ಕೆ ಫೀಲ್ ಆಗ್ತಾ ಇರ್ಬೋದು, ನೀವಿರೋ ಜಾಗದಲ್ಲಿ ನಿಮಗೆ ಗ್ರೋತ್ ಆಗ್ತಾ ಇಲ್ಲ, ಅಥವಾ ನೀವಿರೋ ಜಾಗದಲ್ಲಿ ನಿಮ್ಮ ಪೊಟೆನ್ಶಿಯಲ್ ಪ್ರೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಜನಕ್ಕೆ ಇಲ್ಲಿ ಫೀಲ್ ಆಗ್ತಿರ್ಬೋದು ಗ್ರೂಪ್ 2. ಇಟ್ಸ್ ಲೈಕ್ ಏನ್ ಗೊತ್ತಾ, ನಿಮಗೆ ಅನ್ನಿಸ್ತಾ ಇರುತ್ತೆ ನಿಮ್ಮ ಹತ್ರ ತುಂಬಾ ಟ್ಯಾಲೆಂಟ್ ಇದೆ, ನಿಮ್ಮ ಹತ್ರ ತುಂಬಾ ಎನರ್ಜಿ ಇದೆ, ಬಟ್ ಆ ಎನರ್ಜಿ ರೈಟ್ ಕಡೆಗೆ ಹೋಗ್ತಾ ಇಲ್ಲ. ಇಟ್ಸ್ ಲೈಕ್ ನಿಮಗ್ ಗೊತ್ತಾಗ್ತಾ ಇದೆ ನಿಮ್ ಪ್ಲಾನೇ ಬೇರೆ, ನಿಮಗೋಸ್ಕರ ಯೂನಿವರ್ಸ್ ಮಾಡಿರೋ ಪ್ಲಾನೇ ಬೇರೆ, ನಿಮಗದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಕೂಡ ಗ್ರೂಪ್ 2. ಬಟ್ ದ ಥಿಂಗ್ ಈಸ್, ಯು ಆರ್ ಲೈಕ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ, ಇರೋ ಜಾಗದಲ್ಲಿ ನನಗೆ ಗ್ರೋತ್ ಆಗ್ತಾ ಇಲ್ಲ, ನನಗೆ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ನಿಮ್ ಸುತ್ತಮುತ್ತ ಇರೋ ಜನರು ನಿಮ್ಮ ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇಲ್ಲ, ಆ ತರ ಒಂದು ಫೀಲ್. ಮೇ ಬಿ ಇವಾಗ ನಿಮ್ ಸುತ್ತಮುತ್ತ ಫ್ರೆಂಡ್ಸ್ ಇರ್ಬೋದು, ಯು ಆರ್ ಜಸ್ಟ್ ಹ್ಯಾವಿಂಗ್ ಫನ್ ಇನ್ ಯುವರ್ ಲೈಫ್, ಬಟ್ ದ ಥಿಂಗ್ ಈಸ್ ನಿಮ್ಮ ಆಂಬಿಷನ್ನೇ ಬೇರೆ. ಅವ್ರದ್ದೆಲ್ಲ ಇವಾಗ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊ ಬಂದಿರ್ತಾರೆ, ಪ್ರಾಬ್ಲಿ ಅವ್ರು ಅದನ್ನೇ ಮಾಡ್ತಾ ಇರ್ತಾರೆ, ಬಟ್ ನಿಮಗೇನು ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಟ್ರೈ ಮಾಡ್ಬೇಕು, ರಿಸ್ಕ್ ತಗೋಬೇಕು, ಹೊಸದೇನೋ ಒಂದು ಮಾಡ್ಬೇಕು, ಈ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಸೊ ಎಸ್, ಆ ಒಂದು ಕಾರಣಕ್ಕೆ ಆಲ್ ಆಫ್ ಅ ಸಡನ್ ಲೇಟ್ ನೈಟ್ ನೀವು ಊರ್ ಬಿಡೋದು, ಸಿಟಿ ಚೇಂಜ್ ಮಾಡೋದು. ಇವಾಗ ಫಾರ್ ಎನ್ ಎಕ್ಸಾಂಪಲ್ ತುಂಬಾ ಆಕ್ಟರ್ಸ್ ಎಕ್ಸಾಂಪಲ್ ಇರುತ್ತೆ. ಆಕ್ಟರ್ಸ್ ಇಂಟರ್ವ್ಯೂ ಎಲ್ಲ ಕೇಳಿದ್ರೆ ತುಂಬಾ ಜನ ಹಿಂಗೆ ಹೇಳ್ತಾರೆ, ಲೈಕ್ ಇಲ್ಲ ಅವತ್ತೊಂದಿನ ನಾನು ಹೊರಟ್ಬಿಟ್ಟೆ ಬ್ಯಾಕ್. ಇವನ್ ಐ ಗೆಸ್ ಯಶ್ ಸರ್ದುನು ಸೇಮ್ ಜರ್ನಿ ಇತ್ತು. ಐ ಥಿಂಕ್ ಇವನ್ ಅವ್ರ ಮನೆಯೆಲ್ಲ ಬಿಟ್ಟು ಬರ್ತಾರೆ, ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಇಟ್ಕೊಂಡ್ ಬರ್ತಾರೆ, ಫೈನಲಿ ಹಿ ಮೇಡ್ ಇಟ್. ಸೊ ಅವರು ಕೂಡ ಒಂದ್ ಪಾಯಿಂಟ್ ಅಲ್ಲಿ ರಿಸ್ಕ್ ತಗೊಂಡೇ ಬಂದಿರ್ತಾರೆ. ಅವ್ರಿಗೂ ಕೂಡ ಅನ್ಸಿರುತ್ತೆ ನನಗ್ ಜಾಸ್ತಿ ಪೊಟೆನ್ಶಿಯಲ್ ಇದೆ, ನನಗ್ ಬೇರೆನೆ ಪ್ಯಾಷನ್ ಇದೆ, ನಾನ್ ಈ ಒಂದು ಸಿಚುವೇಶನ್ ಎನ್ವಿರಾನ್ಮೆಂಟ್ ಗೆ ನಾನ್ ಸ್ಟಿಕ್ ಆನ್ ಆಗೋದಕ್ಕೆ ರೆಡಿ ಇಲ್ಲ. ಸೊ ದಟ್ ಈಸ್ ವಾಟ್, ಈ ತರ ಒಂದು ಸಿಚುವೇಶನ್ ಗ್ರೂಪ್ 2. ಲೆಟ್ಸ್ ಸಿ.
there is candle, you will be shown the way. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಏನ್ ನೋಡ್ತಾ ಇದೀನಿ ಗೊತ್ತಾ, ಇಟ್ಸ್ ಓಕೆ, ಡೀಪ್ ಡೌನ್ ಸಬ್ ಕಾನ್ಶಿಯಸ್ಲಿ ನಿಮಗೆ ಆ ಭಯ ಇರಬಹುದು, ಫೇಲ್ ಆಗ್ತೀನಾ ಸಕ್ಸಸ್ ಆಗ್ತೀನಾ, ಸಕ್ಸಸ್ ಆದ್ರೆ ಪರವಾಗಿಲ್ಲ, ಫೇಲ್ ಆದ್ರೆ ನೆಕ್ಸ್ಟ್ ಏನು, ನನಗೆ ದಾರಿ ತೋರ್ಸಕ್ಕೆ ಯಾರು ಇದಾರಾ, ಈ ತರ ಎಲ್ಲ ನಿಮಗೆ ಕ್ವೆಶನ್ಸ್ ಬರ್ತಿರ್ಬೋದು ಗ್ರೂಪ್ 2. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ಸಪೋರ್ಟಿಗಿದ್ದಾರೆ. ಯಾರು ಏನೇ ಮಾತಾಡ್ಕೊಂಡ್ಲಿ ಗುರು, ಯಾರು ಏನಾದ್ರೂ ಹೇಳ್ಕೊಂಡ್ಲಿ, ನಿಮ್ಮ ಕ್ಲೋಸ್ ಪೀಪಲ್, ನಿಮ್ಮ ಕ್ಲೋಸ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಎಸ್ಪೆಷಲಿ, ಅವ್ರಿಗೆ ಗೊತ್ತು. ಇಲ್ಲೂ ಕ್ಯಾಂಡಲ್, ಇಲ್ಲೂ ಇದಾಗ್ತಾ ಇದೆ ದೀಪ, ಕ್ಯಾಂಡಲ್, ಇಲ್ಲೂ ಕ್ಯಾಂಡಲ್ ಬರ್ತಾ ಇದೆ. ವಾವ್, ಟುಡೇ ಇಸ್ ದ ಡೇ. ನಾನು ರ್ಯಾಂಡಮ್ ಆಗಿ ಡೇ ಟೈಮ್ ಅಲ್ಲಿ ರೀಡಿಂಗ್ ಮಾಡಕ್ ಕೂತ್ಕೊಳ್ಳೋಳೆ ಅಲ್ಲ. ಇವತ್ತು ಬೋರ್ಡ್ ಎಲ್ಲ ತಕೊಂಡು ಕಿಟಕಿ ಪಕ್ಕ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದೀನಿ. ಮೇ ಬಿ ದಿಸ್ ಇಸ್ ಅ ಮೆಸೇಜ್ ತುಂಬಾ ಒಂದಷ್ಟು ರೈಟ್ಫುಲ್ ಪೀಪಲ್ಗೆ ರೀಚ್ ಆಗ್ಲಿ ಅಂತ ನಾನು ಬೇಡ್ಕೊಂತೀನಿ ದೇವ್ರ ಹತ್ರ. ಬಿಕಾಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಐ ಗೆಸ್ ಯು ಗೈಸ್ ಆರ್ ವೆರಿ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ನಾರ್ಮಲ್ ಕೆಲಸ ಮಾಡಕ್ಕೆ ಹುಟ್ಟಿರುವಂತ ಜನರಲ್ಲ ನೀವು. ಏನೋ ಒಂದು ಲೈಫ್, ಬರೀ ನಿಮ್ ಲೈಫ್ ಚೇಂಜಸ್ ಅಂತ ಅಲ್ಲ, ಇಡೀ ಎನ್ವಿರಾನ್ಮೆಂಟ್, ಸೊಸೈಟಿಗೆನೆ ಮೇಜರ್ ಚೇಂಜಸ್ ತರಬೇಕಾದ್ರ ಎನರ್ಜಿ ನಿಮಗಿದೆ. ಯು ಆರ್ ಮೆಂಟ್ ಟು ಡೂ ದಟ್ ಕೂಡ ಗ್ರೂಪ್ 2. ಅಂಡ್ ಟ್ರಸ್ಟ್ ಮೀ, ನೀವು ನಂಬಿರುವಂತ ದೇವ್ರು, ನೀವು ನಂಬಿರುವಂತ ನಿಮ್ಮ ಜನರು, ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಡ. ಎಷ್ಟೇ ದೂರ ಹೋದ್ರು ಇಟ್ಸ್ ಲೈಕ್ ಕತ್ಲು ಕೋಣೆಯಲ್ಲಿ ಒಂದ್ ಕ್ಯಾಂಡಲ್ ಇದ್ದೇ ಇರುತ್ತೆ ನಿಮಗೋಸ್ಕರ. ನಿಮಗೆ ಫುಲ್ ಕತ್ಲು ಅಂತ ಅನ್ಸಲ್ಲ, ತುಂಬಾ ಭಯ ಆಗಲ್ಲ. ಭಯ ಆದಾಗ ಕ್ಯಾಂಡಲ್ ಹತ್ರ ಹೋಗಿ ಕೂರ್ತೀರಾ ಗ್ರೂಪ್ 2 ಅಂಡ್ ಯು ವಿಲ್ ಬಿ ಓಕೆ, ಯು ವಿಲ್ ಬಿ ಗೈಡೆಡ್. ದಾರಿ ತೋರ್ಸಕ್ಕೆ ನಿಮ್ಮ ಜನರು, ನಿಮ್ಮ ಕ್ಲೋಸ್ ಪೀಪಲ್ ಇದ್ದೇ ಇರ್ತಾರೆ ಅಂತ ನೋಡ್ತಾ ಇದ್ದೀನಿ. ದಟ್ಸ್ ವೆರಿ ಬ್ಯೂಟಿಫುಲ್. ಓಕೆ, ಲೆಟ್ಸ್ ಸಿ ಗ್ರೂಪ್ 2. ದೇರ್ ಈಸ್ ಫೂಲ್. ನಾನು ಹೇಳ್ತಿಲ್ವಾ, ನೀವು ಡೆಫಿನೆಟ್ಲಿ ಏನೋ ಒಂದು ಹೊರಗಡೆ ಔಟ್ ಆಫ್ ಬಾಕ್ಸ್ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಫೂಲ್ ಅಂದ್ರೆ ಏನ್ ಗೊತ್ತಾ, ಅವನಿಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಹಿ ಈಸ್ ಟೇಕಿಂಗ್ ರಿಸ್ಕ್. ಇಲ್ಲೂ ನೋಡಿ ರಿಸ್ಕ್ ಅಂತ ಒಂದು ವರ್ಡ್ ಬಂದಿದೆ, ಇಲ್ಲೂ ಕೂಡ ಅದೇ ಮೆಸೇಜ್ ಬರ್ತಾ ಇದೆ. ಯು ಗೈಸ್ ಆರ್ ಟೇಕಿಂಗ್ ರಿಸ್ಕ್. ಏನೋ ಒಂದು ಐಡಿಯಾ ಬಂದಿದೆ ನಿಮಗೆ, ಏನೋ ಒಂದು ಕ್ರಿಯೇಟಿವ್ ಆಗಿ ಐಡಿಯಾ ಬಂದಿದೆ ಔಟ್ ಆಫ್ ಬಾಕ್ಸ್. ಇಲ್ಲಿವರೆಗೂ ನಿಮ್ಮ ಫ್ಯಾಮಿಲಿಲಿ ಅದೇನು ಯಾರು ಏನು ಮಾಡೇ ಇಲ್ಲ ಅದ್ರ ಬಗ್ಗೆ. ಇಲ್ಲಿವರೆಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಅದನ್ನ ಮಾಡಿಲ್ಲ. ಬಟ್ ನಿಮಗೆ ಆ ಒಂದು ಐಡಿಯಾ ಬರ್ತಾ ಇದೆ. ಇಟ್ ಇಸ್ ಟೋಟಲಿ ಔಟ್ ಆಫ್ ಬಾಕ್ಸ್. ನಿಮಗೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಪ್ಲಾನ್ ಇಲ್ಲ. ನಿಮಗೆ ಇವಾಗ ಪ್ಲಾನ್ ಬಿ. ಇದು ಟ್ರಾವೆಲಿಂಗ್ ಕಾರ್ಡ್, ಇಲ್ಲೂ ಕೂಡ ಜರ್ನಿ ತೋರಿಸ್ತಾ ಇದೆ. ಇವನು ಗಂಟು ಮುಟ್ಟೆ ಕಟ್ಕೊಂಡು ಹೊರಗೆ ಹೋಗ್ತಾ ಇದೆ. ನಿಮಗೆ ಹೇಳ್ದೆ ತುಂಬಾ ಜನ ಇಟ್ಸ್ ಲೈಕ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದ್ದೀರಾ ಅಂತ. ಈ ಕಾರ್ಡಲ್ಲಿ ಬರೀ 000 ಕಾಣಿಸ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ಜರ್ನಿ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ. ನಿಮ್ಮ ಫುಲ್ ಜರ್ನಿ, ನಿಮ್ಮ ನ್ಯೂ ಜರ್ನಿ, ನಿಮ್ಮ ರಿಸ್ಕಿ ಜರ್ನಿ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಗ್ರೂಪ್ 2. ಎಸ್, ತುಂಬಾ ಜನ ಇಟ್ಸ್ ಲೈಕ್ ನಿಮಗೆ ಏನ್ ಇಷ್ಟ ಇದೆ ಅದನ್ನ ಪಡ್ಕೊಳ್ಳೋದಕ್ಕೆ ರಿಸ್ಕ್ ತಗೊಂತಾ ಇದ್ದೀರಾ. ಓವರ್ ನೈಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆಲ್ಲ ಹೊರಡ್ತಾ ಇದ್ದೀರಾ. ಎಸ್ಪೆಷಲಿ ಗ್ರೂಪ್ 2. ಏನೋ ಒಂದು ಹೊಸ ಐಡಿಯಾ ಬಂದಿದೆ, ಯಾವ್ದೋ ಒಂದು ಹೊಸ ಪ್ಯಾಷನ್ ಬಂದಿದೆ, ಏನೋ ಒಂದು ಹೊಸ ಧೈರ್ಯ ಬಂದಿದೆ. ಅದು ಬಂಡ ಧೈರ್ಯನ ನನಗದ್ ಗೊತ್ತಿಲ್ಲ, ಫ್ಯೂಚರ್ ಅಲ್ಲಿ ನೋಡೋಣ ಏನ್ ಮೆಸೇಜ್ ಬರುತ್ತೆ. ಬಟ್ ಇಟ್ಸ್ ಲೈಕ್ ಯು ಆರ್ ಟೇಕಿಂಗ್ ರಿಸ್ಕ್. ನಿಮಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು, ಎಲ್ ಸ್ಟೇ ಆಗೋದು, ನೆಕ್ಸ್ಟ್ ಪ್ಲಾನ್ ಏನು, ನಿಮಗೆ ಯಾರು ಗೈಡ್ ಮಾಡ್ತಾರೆ, ಯು ಹ್ಯಾವ್ ನೋ ಐಡಿಯಾ ಅಟ್ ಆಲ್. ಬಟ್ ಯು ಆರ್ ಟೇಕಿಂಗ್ ದ ರಿಸ್ಕ್. ಆ ತರ ಒಂದು ಎನರ್ಜಿ ಬರ್ತಾ ಇದೆ ಗ್ರೂಪ್ 2. ಏನೋ ಒಂದು ಹೊಸದು ಬಿಗ್ ಅಚೀವ್ಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಯಾರು ಮಾಡ್ದಿಲ್ದಿರೋದು ಟ್ರೈ ಮಾಡಿಸಿ. ನನ್ನ ಜರ್ನಿನೂ ನೋಡಿದ್ರು ನಮ್ಮ ಫ್ಯಾಮಿಲಿಲೂ ಯಾರು ಟ್ಯಾರೋ ಕಾರ್ಡ್ ರೀಡರ್, ಆಸ್ಟ್ರಾಲಜರ್ ಅನ್ನೋರು ಯಾರೂನು ಇಲ್ಲ. ನಮ್ಮ ಅಜ್ಜ, ಅವ್ರಜ್ಜನ ಕಾಲದಿಂದನೂ ಯಾರು ಇರ್ಲಿಲ್ಲ ಅನ್ಸುತ್ತೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಬಟ್ ನಾನು ಇದನ್ನ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಟೋಟಲಿ ಔಟ್ ಆಫ್ ಬಾಕ್ಸ್. ನನಗೆ ಇದನ್ನ ಸ್ಟಾರ್ಟ್ ಮಾಡಿದಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಈ ಜರ್ನಿ ನನಗೆ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಅಂತ. ಬಟ್ ಈ ಜರ್ನಿ ಒಂದು ಮೇಲೆ ಒಂದು ಆಪರ್ಚುನಿಟೀಸ್ ಕೊಡ್ತಾನೆ ಬರ್ತಾ ಇದೆ ನನಗೆ. ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಇವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಇದು ಎಲ್ಲಿ ಹೋಗುತ್ತೆ. ಬಟ್ ಐ ಆಮ್ ಟೇಕಿಂಗ್ ದ ರಿಸ್ಕ್. ದಿಸ್ ಇಸ್ ಆಲ್ ರಿಸ್ಕ್ ಗೈಸ್. ನಮ್ದು ಫ್ಯಾಮಿಲಿಲಿ ಯಾರೂ ಕೂಡ ಇದನ್ನ ಮಾಡಿಲ್ಲ. ಅಂಡ್ ವಿ ಆರ್ ಆಲ್ ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಹಂಗ್ ನೋಡಕ್ ಹೋದ್ರೆ. ಬಟ್
ಐ ಆಮ್ ಡೂಯಿಂಗ್ ದಿಸ್ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಇದೇನೋ ಒಂಥರ ನನಗೆ ಎಂಕರೇಜ್ಮೆಂಟ್ ಕೊಡುತ್ತೆ, ಎಕ್ಸೈಟ್ಮೆಂಟ್ ಕೊಡುತ್ತೆ ಲೈಫಲ್ಲಿ. ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ಲೈಫಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ಇಟ್ಸ್ ವಿಲ್ ಬಿ ವೆರಿ ಬೋರಿಂಗ್. ಲುಕ್ ಎಟ್ ದಿಸ್ ಹೈರೋಫ್ಯಾಂಟ್. ಎಲ್ಲೋ ಒಂದ್ ಕಡೆ ಮೆಸೇಜ್ ಬರ್ತಾ ಇದೆ, ಜಸ್ಟ್ ಬಿಕಾಸ್ ರಿಸ್ಕ್ ತಗೊಂತಾ ಇದ್ದೀರಾ ಅಂತ ಔಟ್ ಆಫ್ ಯೋರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಮರಿಬೇಡಿ, ನಿಮ್ಮ ಕಮಿಟ್ಮೆಂಟ್ಸ್ ನ ಮರಿಬೇಡಿ, ನಿಮ್ಮ ರೂಟ್ಸ್ ನ ಮರಿಬೇಡಿ ಅಂತಾನೆ ಹೇಳ್ತಾ ಇದೆ. ಆ ಬೇಸಿಕ್ ಲೈಫ್ ರೂಲ್ಸ್ ನಿಮಗೆ ಏನ್ ಕಲ್ಸ್ಕೊಟ್ಟಿದ್ದಾರೆ, ನಿಮ್ಮ ಫ್ಯಾಮಿಲಿಲಿ ಏನು ಬೆಳೆಸಿದ್ದಾರೆ, ಅದನ್ನ ಮರಿಬೇಡಿ. ಜಸ್ಟ್ ಬಿಕಾಸ್ ನೀವು ಹೊಸ ಜನರನ್ನ ಮೀಟ್ ಆಗ್ತಾ ಇದ್ದೀರಾ, ಹೊಸ ಆಪರ್ಚುನಿಟಿನ ಮೀಟ್ ಆಗ್ತಾ ಇದ್ದೀರಾ, ಏನೋ ಒಂದು ಹೊಸದ್ ಮಾಡೋದಕ್ಕೆ ಹೊರಟಿದ್ದೀರಾ, ಇವಾಗ ಲಂಡನ್ಗೆ ಹೋಗಿ, ಪ್ಯಾರಿಸ್ಗೆ ಹೋಗಿ, ಗೋ ಟು ಎನಿ ಆಫ್ ದ ಕಂಟ್ರಿ ಬಟ್ ಡೋಂಟ್ ಫಾರ್ಗೆಟ್ ದ ರೂಟ್ಸ್. ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಐ ಗೆಸ್ ಯೂನಿವರ್ಸ್ ನಿಮ್ನ ಔಟ್ ಆಫ್ ಬಾಕ್ಸ್ ಪುಷ್ ಮಾಡ್ತಾ ಇದೆ, ಒಂದು ಹೊಸ ಟೆರಿಟರಿಗೆ ಪುಷ್ ಮಾಡ್ತಾ ಇದೆ. ಎಷ್ಟು ಹೋಗು, ಏನಾದ್ರೂ ಮಾಡು, ನಿನ್ನ ರೂಲ್ಸ್ ಮರಿಬೇಡ, ನಿನ್ನ ಬಿಲೀಫ್ ಸಿಸ್ಟಮ್ ಮರಿಬೇಡ, ನಿನ್ನ ನಂಬಿಕೆಗಳನ್ನ ಮರಿಬೇಡ. ಇದನ್ನ ಮರೆತ್ರೆ ನಿನಗೆ ಅಪಾಯ ಇದೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ ಗ್ರೂಪ್ 2. ಯು ಆರ್ ಮೆಂಟ್ ಟು ಡೂ ಸಮಥಿಂಗ್ ಬಿಗ್, ಆಯ್ತಾ, ಡೌಟ್ ಇಲ್ಲ. ಬಟ್ ಹಂಗಂತ ನೀನ್ ಎಲ್ಲಿಂದ ಬಂದೆ ಅದನ್ ಮರಿಬೇಡ, ನೀನ್ ನಂಬ್ಕೊಂಡು ಯಾರಿದ್ದಾರೆ ಅದನ್ ಮರಿಬೇಡ. ಜಸ್ಟ್ ಬಿಕಾಸ್ ನಿನ್ ಇವಾಗ ರೆಕ್ಕೆ ಸಿಕ್ಕಿರಬಹುದು, ರೆಕ್ಕೆ ಸಿಕ್ಕಿದ ಕೂಡಲೇ ನೀನ್ ಎಲ್ಲಿಂದ ಆಕ್ಚುಲಿ ಹಾರದ್ ಕಲ್ತೆ ಅದನ್ ಮರಿಬೇಡ. ಕಲಿತಿರ್ಬೇಕಾದ್ರೆ ನಿನಗ್ ನೀನ್ ಮಾಡ್ಕೊಂಡಿದ್ದಲ್ಲ ಕಮಿಟ್ಮೆಂಟ್, ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ, ನಾನು ಹಿಂಗಿರ್ತೀನಿ, ಅದನ್ ಮರಿಬೇಡ. ಗ್ರೌಂಡೆಡ್, ಬಿಕಾಸ್ ಹೈರೋಫ್ಯಾಂಟ್ ಅಂದ್ರೆ ಟಾರಸ್ ಎನರ್ಜಿ, ಗ್ರೌಂಡೆಡ್ ಎನರ್ಜಿ, ಪ್ರಾಕ್ಟಿಕಲ್ ಎನರ್ಜಿ ಬರುತ್ತೆ. ಸೊ ಆ ಎನರ್ಜಿನ ಮರಿಬೇಡ. ಎಷ್ಟೇ ಹಾರು, ಎಷ್ಟೇ ಏನು ಏನೇ ಆಗು, ಬಟ್ ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್. ಆ ತರ ಒಂದು ಮೆಸೇಜ್ ಬರ್ತಾ ಇದೆ. Interesting how this is going alva, very interesting. Queen of Wands. ಐ ಗೆಸ್ ತುಂಬಾ ಜನ ಸಿಂಗಲ್ ಇಲ್ಲಿ ನಾನು ನೋಡ್ತಾ ಇರೋ ಪ್ರಕಾರ ಗ್ರೂಪ್ 2. ಮೋಸ್ಟ್ ಆಫ್ ಯು ಆರ್ ಸಿಂಗಲ್, ಅಥವಾ ಮೋಸ್ಟ್ ಆಫ್ ಯು ಆರ್ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಏನೋ ಒಂದು ಪಬ್ಲಿಕ್ ಅಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ ಅಂದ್ರೆ, ಮೇ ಬಿ ನೀವು ಮಾಡ್ತಿರೋ ಕೆಲಸದಲ್ಲಿ ಪಬ್ಲಿಕ್ ಅಪಿಯರೆನ್ಸ್ ಬೇಕು ಅಂತ ಇದ್ರೆ, ಪಬ್ಲಿಕ್ ನ ಇಂಪ್ರೆಸ್ ಮಾಡೋದು ಅದೆಲ್ಲ ನೆಸೆಸರಿ ಇದೆ ಅಂದ್ರೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ ವೀಕ್. ಅಟ್ರಾಕ್ಷನ್ ಬೇಕೋ ಬೇಡವೋ, ಅವ್ರ ಅಟೆನ್ಷನ್ ನಿಮ್ ಮೇಲೆ ಬಂದೇ ಬರುತ್ತೆ. ಯು ವಿಲ್, ಇದು ಕ್ವೀನ್ ಕಾರ್ಡ್ ಅಂದ್ರೆ ನೀವು ನಿಮ್ ಪೊಟೆನ್ಶಿಯಲ್ ಅಲ್ಲಿ ಇರ್ತೀರಾ. ನಿಮ್ ಪೊಟೆನ್ಶಿಯಲ್, ನಿಮ್ಮ ಏನ್ ಮಾಡ್ಬೇಕಂತ ಇರ್ತೀರಾ ಅದನ್ನ ಕಂಪ್ಲೀಟ್ ಎನರ್ಜಿಯಲ್ಲಿ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಯುಲ್ ಬಿ ವೆರಿ ಆಕ್ಟಿವ್ ಸೋಷಲಿ. ಯಾರ್ದೆಲ್ಲ ಒಂದು ಅಟೆನ್ಷನ್ ಬೇಕಾದ ಅಟೆನ್ಷನ್ ನಿಮ್ ಮೇಲೆ ಇರುತ್ತೆ, ಅಟೆನ್ಷನ್ ಇರೋ ತರ ಮಾಡಿಸ್ಕೋತೀರಾ ಕೂಡ. ಯು ವಿಲ್ ಡೂ ವೆಲ್, ಎಸ್ಪೆಷಲಿ ಪಬ್ಲಿಕ್ ಅಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ, ಗ್ರೂಪ್ ಆಫ್ ಪೀಪಲ್ ಜೊತೆ ಮಿಂಗಲ್ ಆಗ್ಬಿಟ್ಟು ಏನೋ ಒಂದು ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಗ್ರೂಪ್ 2, ಐ ಗೆಸ್ ದಿಸ್ ಇಸ್ ಯೋರ್ ವೀಕ್ ಅಂತಾನೆ ಹೇಳ್ಬೋದು. ನಿಮ್ ಎನರ್ಜಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂಡ್ ಮೋಸ್ಟ್ಲಿ ನಿಮ್ನ ಅಡ್ಮೈರ್ ಮಾಡೋ ತುಂಬಾ ಜನರನ್ನ ನೀವು ಮೀಟ್ ಆಗ್ತೀರಾ ಕೂಡ. ಹೊಸ ಫ್ಯಾನ್ಸ್ ಕೂಡ ಸ್ಟಾರ್ಟ್ ಆಗ್ತಾರೆ ನಿಮ್ಮ ಟ್ಯಾಲೆಂಟಿಗೆ, ನಿಮ್ಮ ಪೊಟೆನ್ಶಿಯಲ್ ನ ನೋಡ್ಬಿಟ್ಟು ಅಂತಾನೆ ಹೇಳ್ಬೋದು. ಬೆಸ್ಟ್ ಟೈಮ್ ಇನ್ ಕೇಸ್ ನೀವು ಸಿಂಗಲ್ ಆಗಿರೋರು, ಬೆಸ್ಟ್ ಟೈಮ್ ಟು ಅಟ್ರಾಕ್ಟ್ ದ ರೈಟ್ ಕಿಂಗ್ ಅಥವಾ ಕ್ವೀನ್ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಯು ವಿಲ್ ಬಿ ಎಟ್ ಯೋರ್ ಬೆಸ್ಟ್ ಎನರ್ಜಿ ಅಂತಾನೆ ನೋಡ್ತಾ ಇದ್ದೀನಿ ಗ್ರೂಪ್ 2. ಲೆಟ್ಸ್ ಸಿ ಏನ್ ಮೆಸೇಜ್ ಬರ್ತಾ ಇದೆ ಗ್ರೂಪ್ 2. ಓಕೆ, ದೇರ್ ಈಸ್ ಏಸ್ ಆಫ್ ಕಪ್ಸ್. ಹಿಡನ್ ಲವ್. ಯಾರೋ ಸೀಕ್ರೆಟ್ ಆಗಿ ಇಷ್ಟ ದಿನ ನಿಮ್ನ ಫೋಕಸ್ ಮಾಡ್ತಾ ಇದ್ರು, ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ರು, ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಫೈನಲಿ ಆ ಸೀಕ್ರೆಟ್ ಲವ್ ಹೊರಗ್ ಬರೋದ್ ನೋಡ್ತಾ ಇದ್ದೀನಿ. ಸೀಕ್ರೆಟ್ ಅಡ್ಮೈರರ್ ಇಷ್ಟು ದಿನ ಇದ್ರು ನಿಮಗೆ, ಫೈನಲಿ ಅವ್ರ ಲೈಕ್ ಇವಾಗ ಹೆಂಗೆ ಅಂತ ಅಂದ್ರೆ, ಇಲ್ಲ ಇಷ್ಟು ದಿನ ಸೀಕ್ರೆಟ್ ಆಗಿದ್ದೆ, ನಾನು ಇವಾಗ ಎಕ್ಸ್ಪೋಸ್ ಮಾಡೋಣ, ನಾನು ಹೇಳ್ಕೊಳ್ಳೋಣ. ಅವ್ರು ಡೈರೆಕ್ಟ್ ಆಗಿ ಅವ್ರು ಹೇಳಲಿಲ್ಲ ಅಂದ್ರು, ಡೈರೆಕ್ಟ್ ಆಗಿ ಅವರು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂದ್ರು, ಪ್ರಾಬಬ್ಲಿ ಅವ್ರ ಆಕ್ಷನ್ಸ್ ನೋಡ್ಬಿಟ್ಟು, ಅವ್ರ ಬಿಹೇವಿಯರ್ ನಿಮ್ ಕಡೆ ನೋಡ್ಬಿಟ್ಟು ನಿಮಗೆ ಗೊತ್ತಾಗತ್ತೆ, ಓಕೆ ಈ ಪರ್ಸನ್ ನನ್ ಕಂಡ್ರೆ ಇಷ್ಟ ಇದೆ, ಬಟ್ ಅವ್ರ ಅದನ್ನ ಹೇಳ್ಕೊಂತ ಇಲ್ಲ. ಆತರ ಒಂದು ಎನರ್ಜಿ ನೋಡ್ತಾ ಇದೀನಿ ಹಿಡನ್. ಇವಾಗ ಇನ್ ಕೇಸ್ ನೀವು ಸೀಕ್ರೆಟ್ ಆಗಿ ಯಾರನ್ನಾರು ಇಷ್ಟ ಪಡ್ತಾ ಇದ್ರಿ, ನೀವು ಸೀಕ್ರೆಟ್ ಆಗಿ ಯಾರಿಗೋ ಪ್ರಪೋಸ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ, ಐ ಗೆಸ್ ಯು ಆರ್ ಟೇಕಿಂಗ್ ರಿಸ್ಕ್ ಗ್ರೂಪ್ 2. ದಟ್ ಈಸ್ ವಾಟ್, ರಿಸ್ಕ್ ತಗೊಂತಾ ಇದ್ದೀರಾ. ಫೈನಲಿ ಇಟ್ಸ್ ಲೈಕ್ ಹೋಗ್ಬಿಡ್ತೀನಿ, ಅವ್ರು ಎಲ್ಲೇ ಇರ್ಲಿ, ನಾನು ಇವತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ನಾನು ಇವತ್ತು ಪ್ರಪೋಸ್ ಮಾಡ್ಬಿಡ್ತೀನಿ, ಈ ತರ ರಿಸ್ಕ್ ತಗೊಳ್ಳೋದನ್ನ ನೋಡ್ತಾ ಇದ್ದೀನಿ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಇಟ್ ವಿಲ್ ಬಿ ಸಕ್ಸಸ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್.
ನ್ಯೂ ಲವ್ ನೋಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಗ್ರೂಪ್ 2 ನ್ಯೂ ಲವ್, ಇಷ್ಟ ದಿನ ಸೀಕ್ರೆಟ್ ಆಗಿ ಇಷ್ಟಪಡ್ತಿದ್ರಲ್ವಾ, ಫೈನಲಿ ಅದ್ ಬೆಳಕು ಬರೋದು, ಅದಕ್ಕೊಂದು ಲೈಟ್ ಸಿಗೋದು ನೋಡ್ತಾ ಇದ್ದೀನಿ. ಹೋ 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 I'm so sorry guys, but it's so beautiful energy here. ಸಿ ದಿಸ್ ಇಸ್ ವಾಟ್ ಏನ್ ಗೊತ್ತಾ, ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ಬೇಕಂದ್ರೆ ನಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಅದೇ ನಾನು ಇಂಗ್ಲಿಷ್ ನನಗೆ ಬಂದ್ರೂ ಬೇರೆ ಅಂತಾನೆ ಆಗೋಗ್ಬಿಡುತ್ತೆ ಕೆಲವೊಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನನಗೆ, ಅದಕ್ಕೆ ಬೇಜಾರಾಗುತ್ತೆ ಇಂಗ್ಲಿಷಲ್ಲಿ ಮಾಡೋದಕ್ಕೆ. ಸೊ ಕನ್ನಡ ಇಸ್ ಕನ್ನಡ, ನಮ್ಮ ಮದರ್ ಟಂಗ್ ಅಲ್ಲೇ ನಾವು ದ ಬೆಸ್ಟ್ ಇರೋದಕ್ಕಾಗೋದು. ಸೊ ಮದರ್ ಟಂಗ್ ಅಲ್ಲಿ ಫಸ್ಟ್ ಏನೋ ಒಂದು ಅಚೀವ್ ಮಾಡೋಣ, ಆಮೇಲೆ ಬೇಕಾದ್ರೆ ಬೇರೆ ಕಡೆ ನೋಡೋಣ. ಸೊ ಲೆಟ್ಸ್ ನಾಟ್ ಫರ್ಗೆಟ್ ಅವರ್ ರೂಟ್ಸ್ ಅಗೇನ್. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 2 ಏನ್ ಮೆಸೇಜ್ ಬರ್ತಾ ಇದೆ ಅಂತ. ದೇರ್ ಇಸ್ ಡಾಗ್, ಲುಕ್ ಎಟ್ ದಿಸ್, ದೇರ್ ಇಸ್ ಟೈಗರ್ ಬಂತು, ಎಲಿಫೆಂಟ್ ಬಂತು, ಡಾಗ್ ಮೈ ಫೇವ್ರೆಟ್ ಪೆಟ್ ಎವರ್. ಐ ಲವ್ ಎಲಿಫೆಂಟ್ಸ್ ಕೂಡ ನನಗಿಷ್ಟ. ಕ್ಯಾಟ್ಸ್ ಅಂದ್ರೆ ನನಗೂ ಸ್ವಲ್ಪ ನೋಡೋಣ, ಲೆಟ್ಸ್ ಸಿ, ಅದನ್ನ ಇನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಡಾಗ್ ಇಲ್ಲಿ ಏನ್ ಬರ್ತಾ ಇದೆ, ಪ್ರೊಟೆಕ್ಷನ್ ಫ್ರಮ್ ಅ ಪವರ್ಫುಲ್ ಫ್ರೆಂಡ್. ನೀವೇನ್ ಇವಾಗ ಲಾಯಲ್ ಫ್ರೆಂಡ್, ಡಾಗ್ ನ ಲಾಯಲ್ ಫ್ರೆಂಡಿಗೆ ಕಂಪೇರ್ ಮಾಡ್ತಾರಲ್ವಾ, ನೀವೇನೇ ಮಾಡು, ಏನೇ ನಿನ್ ಫೇಲ್ ಆಗು ಲೈಫ್ ಅಲ್ಲಿ, ಏನೋ ರಿಸ್ಕ್ ತಗೊಂತಾ ಇದೀರಾ ನೀವು ಫೇಲ್ ಆಗು, ನೀನು ಸಕ್ಸಸ್ ಆಗು, ಇದೊಂದು ಫ್ರೆಂಡ್ ಇದಾರೆ ನಿಮ್ ಲೈಫ್ ಅಲ್ಲಿ, ನಿಮ್ನ ಯಾವತ್ತೂ ಕೈ ಕೊಡಲ್ಲ, ನಿಮ್ನ ಯಾವತ್ತೂ ಕೈ ಬಿಡಲ್ಲ. ಮೇ ಬಿ ದಿಸ್ ಇಸ್ ದ ಮೂಮೆಂಟ್, ಅವ್ರನ್ನ ಸ್ವಲ್ಪ ನೀವು ನೆನಪಿಸ್ಕೊಳ್ಳಿ, ಅವ್ರಿಗೆ ಸ್ವಲ್ಪ ಗ್ರಾಟಿಟ್ಯೂಡ್ ಕೊಡಿ. ಬಿಕಾಸ್ ಇವತ್ ನೀವು ಇಷ್ಟು ರಿಸ್ಕ್ ತಗೊಂತಾ ಇದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋನು ನಿಮಗೆ ಈ ಕಾನ್ಫಿಡೆನ್ಸ್, ನಿಮ್ ಲೈಫ್ ಅಲ್ಲಿ ಈ ಕಾನ್ಫಿಡೆನ್ಸ್ ಬರೋದಕ್ಕೆ ಈ ಪರ್ಸನ್, ಈ ಒಂದು ಸ್ಪೆಸಿಫಿಕ್ ಪರ್ಸನ್ ರೀಸನ್ ಅಂತಾನೆ ಹೇಳ್ಬೋದು. ಮೇ ಬಿ ದಿಸ್ ಇಸ್ ದ ಟೈಮ್ ಅವ್ರನ್ನ ಮಾತಾಡ್ಸೋದಕ್ಕೆ. ಒಂದು ಲಾಯಲ್ ಫ್ರೆಂಡ್ ಜೊತೆ ಡಿಸ್ಕನೆಕ್ಟ್ ಆಗಿದ್ದೆ ಅಥವಾ ಮಾತಾಡ್ಸಕ್ ಆಗಿರ್ಲಿಲ್ಲ, ಟೈಮ್ ಕೊಡಕ್ ಆಗಿರ್ಲಿಲ್ಲ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಗಿವ್ ದೆಮ್ ಸಮ್ ಟೈಮ್ ಗ್ರೂಪ್ 2. ಓಕೆ, ಮೇ ಬಿ ಅವ್ರಿಗೆ ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ಮೇ ಬಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಫ್ ಪಾಸಿಬಲ್. ಯಾ, ಐ ಥಿಂಕ್ ದಿಸ್ ಇಸ್ ದ ಟೈಮ್ ಒಂದು ಗ್ರಾಟಿಟ್ಯೂಡ್ ಕೊಡೋದಕ್ಕೆ ಈ ಪರ್ಸನ್ಗೆ ಅಂತಾನೆ ನೋಡ್ತಾ ಇದ್ದೀನಿ ಗ್ರೂಪ್ 2. ಓ ಮೈ ಗಾಡ್, ಬರೀ ಅನಿಮಲ್ಸ್ ಬರ್ತಾ ಇದೆ ಗೈಸ್, ಟ್ರಸ್ಟ್ ಮೀ. ಈ ಡೆಕ್ಕೆ ಹಿಂಗೆ ಅಂತ ನೀವು ಅನ್ಕೋಬೇಡಿ. ನೋ, ಈ ಡೆಕ್ ಅಲ್ಲಿ ತುಂಬಾ ಕ್ವೆಶನ್ಸ್ ಇದೆ, ಟ್ರಸ್ಟ್ ಮೀ. ಐ ಮೀನ್ ತುಂಬಾ ಮೆಸೇಜಸ್ ಇದೆ, ಟ್ರಸ್ಟ್ ಮೀ. ಇಲ್ಲಿದೆ ಸಮ್ ಡಿಫ್ರೆಂಟ್ ಡೆಕ್, ಬಟ್ ಈ ಡೆಕ್ ಫಸ್ಟ್ ಗ್ರೂಪ್ ಅವ್ರಿಗೆ ಹಿಂಗ ಆಗಿರ್ಲಿಲ್ಲ, ಬಟ್ ನಿಮಗೆ ಬರೀ ಅನಿಮಲ್ಸ್ ಎನರ್ಜಿ ಬರ್ತಾ ಇದೆ. ಐ ಥಿಂಕ್ ಯು ಆರ್ ಕನೆಕ್ಟೆಡ್ ಟು ಅನಿಮಲ್ಸ್. ತುಂಬಾ ಜನ ನಿಮಗೆ ಅನಿಮಲ್ಸ್ ಅಂದ್ರೆ ಇಷ್ಟ, ಅನಿಮಲ್ಸ್ ಕಂಡ್ರೆ ಪ್ರೀತಿ ಜಾಸ್ತಿ, ಅಂದ್ರೆ ನೀವು ಮನುಷ್ಯಕ್ಕಿಂತ ಜಾಸ್ತಿ ಅನಿಮಲ್ಸ್ ಜೊತೆಗೆ ಕನೆಕ್ಟ್ ಆಗ್ತೀರಾ ಅಂತಾನೆ ನೋಡ್ತಾ ಇದ್ದೀನಿ. ಲಾಬ್ಸ್ಟರ್ ಬಂದಿದೆ ಇಲ್ಲಿ. ಓಕೆ, ದಿಸ್ ಇಸ್ ಫಿನಾನ್ಷಿಯಲ್ ಪಿಂಚ್. ಸೊ ರಿಸ್ಕ್ ಏನೋ ತಗೊಂತಾ ಇದ್ದೀರಾ, ಬಿ ಕೇರ್ಫುಲ್. ಫಿನಾನ್ಷಿಯಲಿ ಸ್ವಲ್ಪ ಪ್ಲಾನ್ ನ ಚೆನ್ನಾಗಿ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ದಟ್ ಏನೋ ಒಂದು ಹೆದರಿಕೆ ಆಗೋದು ಮೆಸೇಜ್ ಅಲ್ಲ, ಬಟ್ ಐ ನೋ ಯು ಆರ್ ಡೂಯಿಂಗ್ ಸಮ್ ಅಮೇಝಿಂಗ್ ಥಿಂಗ್. ಏನೋ ದೊಡ್ಡದ್ ಮಾಡಕ್ ಹೊರಟಿದ್ದೀರಾ, ಬಟ್ ಫಿನಾನ್ಷಿಯಲಿ ಬಿ ಕೇರ್ಫುಲ್. ಸ್ವಲ್ಪ ಪ್ಲಾನ್ಡ್ ಆಗಿ ಆಕ್ಷನ್ ತಗೊಂಡ್ರೆ ಒಳ್ಳೇದು. There is apple. Temptation will test you. What's going on? So yeah, be careful. ಇವಾಗ ಒಂದು ಕಥೆನೇ ಇದೆ ಅಲ್ವಾ, ಆಪಲ್ ಚೆನ್ನಾಗಿರೋದು ನೋಡುತ್ತೆ, ಸಮಥಿಂಗ್ ಏನೋ ಕತೆ ಇದೆ, ಅದು ಇಷ್ಟ ಆಗತ್ತೆ, ತಿನ್ಬೇಕನ್ಸುತ್ತೆ, ಬಟ್ ತಿನ್ನಕ್ ಆಗಲ್ಲ. ಒಂದ್ ಕತೆ ನಮಗಿತ್ತು ಅನ್ಸುತ್ತೆ, ಬಟ್ ಆಮೇಲೆ ಅದು ರಿಯಲೈಸ್ ಆಗುತ್ತೆ ಆ ಆಪಲ್ ಯಾರಿಗ್ ಸಿಗ್ಬೇಕು ಅವರಿಗೆ ಸಿಗೋದು. ಎಷ್ಟೇ ಟೆಂಪ್ಟೇಷನ್ ಆದ್ರೂನು ಅದು ಯಾರ ಹಣೆ ಬರದಲ್ಲಿರುತ್ತೆ ಅದೇ ಹಣೆ ಬರಕ್ಕೇನೆ ಸಿಗೋದು, ಯುನೋ. ಸೊ ಬಿ ಕೇರ್ಫುಲ್. ಎಲ್ಲದನ್ನೂ ಒಂದೇ ಸಲ ಪಡ್ಕೊಳ್ಳೋಣ, ಎಲ್ಲದನ್ನೂ ಒಂದೇ ಸಲ ತಕೊಂಡ್ ಹೋಗೋಣ, ಆ ಒಂದು ಅತಿ ಆಸೆನ ಬಿಡ್ಬೇಕು ಈ ಒಂದು ವಾರ. ಗ್ರೂಪ್ 2 ದಟ್ ಈಸ್ ವಾಟ್. ಅದಕ್ಕೆ ಈ ಮೆಸೇಜ್ ಬರ್ತಾ ಇದೆ. ಡೋಂಟ್ ಫರ್ಗೆಟ್ ಯುವರ್ ರೂಲ್ಸ್. ಜಸ್ಟ್ ಬಿಕಾಸ್ ಆಪ್ಷನ್ಸ್ ಓಪನ್ ಇರ್ಬೋದು, ಬಟ್ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಷ್ಟೇ ದೂರ. ಇವಾಗ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು, ಅದಕ್ಕಿಂತ ಚಾಚೋದಕ್ ಹೋಗ್ಬಾರ್ದು. ಹಾಗಾದ್ರೆ ನಿಮಗೆ ಈ ವಾರದಲ್ಲಿ ತುಂಬಾ ಬೇಕಾಗತ್ತೆ, ನೆನಪಲ್ಲಿ ಇಟ್ಕೊಳ್ಳಿ ಗ್ರೂಪ್ 2. ಸೊ ಎಷ್ಟೇ ಟೆಂಪ್ಟೇಷನ್ ಆಗ್ಲಿ, ಬಟ್ ನೋ, ಇವಾಗ ಕುಡಿಬೇಕಾದ್ರೂ ಕೂಡ ಎಲ್ಲದಕ್ಕೂ ಲಿಮಿಟ್ಸ್ ಇರುತ್ತಲ್ವಾ. ಐ ನೋ ನಿಮ್ಮ ಹತ್ರ ದುಡ್ಡಿದೆ, ಐ ನೋ ನಿಮ್ಮ ಹತ್ರ ಟೈಮ್ ಇದೆ, ಬಟ್ ಹಂಗಂತ ಹೆಲ್ತ್ ಹಾಳು ಮಾಡ್ಕೊಳಕ್ ಆಗಲ್ಲ ಜಾಸ್ತಿ ಕುಡ್ದು. ಐ ನೋ ನಿಮ್ಮ ಹತ್ರ ತುಂಬಾ ಸೆಲೆಬ್ರೇಟ್ ಮಾಡೋದಕ್ಕೆ ವಿಷಯಗಳಿದೆ, ಬಟ್ ಎಲ್ಲದಕ್ಕೂ ಲಿಮಿಟ್ ಬೇಕು. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಫನ್ನಲ್
period of frustration, lessons to be learned. I think you are coming out of it. ಇಷ್ಟ ದಿನ ಈ ಸಿಚುವೇಶನ್ ಅಲ್ಲಿ ಇದ್ರಿ, ನೀವು ಫ್ರಸ್ಟ್ರೇಷನ್ ಸಿಚುವೇಶನ್ ಅಲ್ಲಿ ಇದ್ರಿ, ಇಷ್ಟ ದಿನ ಸೀಕ್ರೆಟ್ ಆಗಿ ಯಾವುದೋ ಒಂದು ಫ್ರಸ್ಟ್ರೇಷನ್ ಒಳಗಾಗೋಗಿ ಬಿಟ್ಟಿದ್ರಿ, ಸೀಕ್ರೆಟ್ ಆಗಿ ಯಾವುದೋ ಒಂದಷ್ಟು ಕೆಲವೊಂದೊಂದು ವಿಚಾರಗಳು ನಿಮಗೆ ಫ್ರಸ್ಟ್ರೇಟ್ ಮಾಡ್ತಾ ಇತ್ತು ಪ್ರಾಬಬ್ಲಿ. ಐ ಥಿಂಕ್ ಯು ಆರ್ ಫೈನಲಿ ಕಮಿಂಗ್ ಔಟ್ ಆಫ್ ಇಟ್. ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಆ ಫ್ರಸ್ಟ್ರೇಷನ್ ಪೀರಿಯಡ್ ಮುಗೀತು. ಲೆಸನ್ಸ್ ಅಲ್ಲಿಂದ ಏನ್ ಕಲ್ತಿದ್ದೀರಾ ಅದನ್ನ ಮರಿಬೇಡಿ. ಓಕೆ, ಇಟ್ಸ್ ಲೈಕ್ ನಿಮ್ಮ ಪಾಪದ ಕೊಡನೆಲ್ಲ ನೀವು ಬಿಟ್ಟು, ಐ ಮೀನ್ ಯು ಆರ್ ಲೈಕ್ ಎಂಡಿಂಗ್ ಅಪ್, ಅದನ್ನ ಕೆಟ್ಟದ್ನೆಲ್ಲ ಬಿಟ್ಟು ಹೊರಗ್ ಬರ್ತಾ ಇದ್ದೀರಾ. ಸೊ ದಟ್ ಈಸ್ ಇಟ್. ಇಲ್ಲೂ ಒಂದು ಕಪ್ಪಿದೆ, ಇಲ್ಲೂ ಒಂದು ಕಪ್ಪಿದೆ, ಇಲ್ಲಿ ಇನ್ನೊಂದು ಕಪ್ಪಿದೆ. ಸೊ ಐ ಗೆಸ್ ದಿಸ್ ಇಸ್ ದ ಟೈಮ್. ಒಂದು ನ್ಯೂ ಸ್ಟಾರ್ಟ್ ನಿಮ್ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನೀವು. ಐ ಲವ್ ದಿಸ್ ಮೆಸೇಜ್, ಟ್ರಸ್ಟ್ ಮೀ. ವೆರಿ ಬ್ಯೂಟಿಫುಲ್ ಮೆಸೇಜಸ್. ನಂಗೊಂದು ತುಂಬಾ ಇಷ್ಟ ಆಯ್ತು. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸುತ್ತೆ. ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಈ ಒಂದು ವಿಡಿಯೋಗೆ ಇನ್ ಕೇಸ್ ಏನಾದ್ರು ತುಂಬಾ ಲೈಕ್ಸ್ ಬಂದ್ರೆ, ಓಕೆ, ಸೊ ಸಾರಿ, ನಾನು ಕಾಮೆಂಟ್ ಸೆಕ್ಷನ್ ಹೇಳ್ತಾ ಇದ್ದೆ, ಮಧ್ಯಕ್ಕೆ ಕಟ್ ಆಯ್ತು. ಐ ಗಾಟ್ ಅ ಕಾಲ್ ಅನ್ಬೋದು. ಓಕೆ, ಸೊ ಎಸ್, ಈ ಒಂದು ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ, ಲೈಕ್ಸ್ ಬಂದ್ರೆ, ಐ ವಿಲ್ ಮೇಕ್ ಶೋರ್ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಎಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.